ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಅವನ್ ಜಗದ್ಗುರು ಅಂತ ಹೇಳೋ ಎಕ್ಸ್ಟ್ರಾ ಪ್ರಮೇಯನೇ ಬರೋದಿಲ್ಲ. ಯಾಕೆಂದ್ರೆ ಅವನು ನಮ್ಮನ್ನ ಹೇಗೆ ಕೈ ಹಿಡಿದು ಕಾಪಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ ಪ್ರತಿಯೊಂದು ಕ್ಷಣದಲ್ಲೂ ಸಹ ನಮ್ಮನ್ನ ಕೈ ಹಿಡಿದು ಕಾಪಾಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಅವನು ಪ್ರತಿಯೊಂದು ವಸ್ತುವಿನಲ್ಲಿ ವಿಶೇಷವಾಗಿದ್ದೀನಿ, ಹಾಗೂ ನಾನಿರೋದ್ರಿಂದಲೇ ಎಲ್ಲಾ ವಸ್ತುಗಳಿಗೆ ವಿಶೇಷತೆ ಬಂದಿದೆ ಅಂತ ನಮ್ಮ ಈ ವಿಭೂತಿ ರೂಪದಲ್ಲಿ ಆತ ಹೆಜ್ಜೆ ಹೆಜ್ಜೆಗೆ ಹೇಳ್ಬಿಟ್ಟಿದ್ದಾನೆ. ಅದೇ ರೀತಿ ವಿಭೂತಿ ಯೋಗದಲ್ಲೇ ಹೇಳ್ತಾ ಹೋಗ್ತಾನೆ, ನಾನು ಗುರು ಮತ್ತು ಶಿಷ್ಯರ ವಾದದಲ್ಲಿ ನಾನಿದ್ದೀನಿ. ಯಾಕೆ ಅಂದ್ರೆ ಅಲ್ಲಿ ಜ್ಞಾನಾರ್ಜನೆ ಆಗತ್ತೆ ಅಂತ ಅಲ್ವಾ, ನೆನ್ಪಿದೆ ಅಂತ ಅನ್ಕೊಳ್ತೀನಿ. ಅದೇ ರೀತಿ ಈ ವಿಭೂತಿ ರೂಪವನ್ನ ಹೇಳಿದಂತಹ ಕೃಷ್ಣ ಅರ್ಜುನನಿಗೆ ಹಲವಾರು ಮತ್ತೆ ಅವನ ಅಭಿಪ್ರಾಯವನ್ನ ಇಲ್ಲಿ ಹೇಳ್ತಾ ಹೋಗ್ತಾನೆ. ಅಂದ್ರೆ ಈ 10ನೇ ಅಧ್ಯಾಯ ಏನಿದೆ ಅದೊಂಥರ ಥಿಯರಿ ತರ. ಈಗ ಸೈನ್ಸ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಪ್ರಾಕ್ಟಿಕಲಿಗೆ ಕರ್ಕೊಂಡು ಹೋಗೋದಿಕ್ಕಿಂತ ಮುಂಚೆ ಫಸ್ಟ್ ಥಿಯರಿಟಿಕಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ನೋಡಿ ಹೀಗೀಗೆ ಇದೆ, ಈವನ್ ಪಿಕ್ಚರ್ ಬರ್ದು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಈ ಫ್ಲವರ್ ಹೀಗೆ ಇದೆ ಅಂತ. ಆದ್ರೂ ಸಹ ನಾವು ಪ್ರಾಕ್ಟಿಕಲಿ ಆ ಕೆಲವು ಸಂಶೋಧನೆಯನ್ನ ಅಥವಾ ಕೆಲವು ಎಕ್ಸ್ಪೆರಿಮೆಂಟ್ ನ ಮಾಡಿದಾಗ್ಲೇ ನಮಗೆ ಗೊತ್ತಾಗೋದು. ಅದೇ ರೀತಿ ಈ 10ನೇ ಅಧ್ಯಾಯ ಏನಿದೆ, 11ನೇ ಅಧ್ಯಾಯ ಈ ವಿಶ್ವರೂಪ ದರ್ಶನ ಯೋಗ ಏನಿದೆ, ಇದು ಒಂಥರ ಪ್ರಾಕ್ಟಿಕಲ್ ಇದ್ದ ಹಾಗೆ ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಇಲ್ಲಿ ಮಧ್ವಾಚಾರ್ಯರು ಸಹ ಅದನ್ನೇ ಹೇಳ್ತಾರೆ. ಅಂದ್ರೆ ವಿಭೂತಿ ಯೋಗವನ್ನು ಈ ವಿಭೂತಿ ರೂಪದಲ್ಲಿ ಅಥವಾ ವಿಭೂತಿ ಯೋಗದಲ್ಲಿ ಏನೆಲ್ಲ ಹೇಳ್ದ ಭಗವಂತ, ಅದರ ಪ್ರಾಕ್ಟಿಕಲ್ ರೂಪನೇ ಈ ವಿಶ್ವರೂಪ ಯೋಗ ಅಂತ. ನಿಮ್ಗೆ ವಿಶ್ವರೂಪ ಅಂದ ತಕ್ಷಣನೇ ನಮ್ಮ ಕಣ್ಣಿಗೆ ಬರೋದು ಭಗವಂತ ಬಹಳ ಎತ್ತರಕ್ಕೆ ಏರ್ಬಿಟ್ಟಿದ್ದಾನೆ. ಎತ್ತರಕ್ಕೆ ಏರಿರೋದ್ರ ಜೊತೆ ಸಹಸ್ರ ಶೀರ್ಷ ಪುರುಷ, ಸಹಸ್ರಾಕ್ಷ, ಸಹಸ್ರಪಾತ್ ಅನ್ನೋ ಹಾಗೆ ಅವನಿಗೆ ಸಾವಿರಾರು ತಲೆಗಳಿದೆ, ಸಾವಿರಾರು ಕೈಗಳಿದೆ. ಈ ರೀತಿ ನಮ್ ಕಣ್ ಮುಂದೆ ಬರ್ತಾ ಹೋಗುತ್ತೆ. ಈವನ್ ಫೋಟೋದಲ್ಲೂ ಸಹ ಅದೇ ರೀತಿನೇ ನಾವು ನೋಡ್ತಾ ಇರ್ತೀವಿ. ಅದೇ ರೀತಿ ಈ 10ನೇ ಅಧ್ಯಾಯದಲ್ಲಿ ಏನೆಲ್ಲ ಹೇಳಿದಾರೆ ಅದನ್ನ ಇಲ್ಲಿ ಆತ ತೋರಿಸ್ತಾ ಹೋಗ್ತಾನೆ. ನಾನು ಆಗ್ಲೇ ಹೇಳ್ದಲ್ಲ, ದಟ್ ಇಸ್ ಥಿಯರಿ ಅಂಡ್ ದಿಸ್ ಇಸ್ ಪ್ರಾಕ್ಟಿಕಲ್. ಯಾಕೆ ಥಿಯರಿ ಪ್ರಾಕ್ಟಿಕಲ್ ಅಂತ ಭಗವಂತ ಡಿವೈಡ್ ಮಾಡ್ತಾ ಇದ್ದಾನಪ್ಪ ಅಂತ ನಾವೇನಾದ್ರೂ ನೋಡೋದಾದ್ರೆ, ಆತನೇ ಹೇಳ್ಬಿಟ್ಟಿದ್ದಾನಲ್ವಾ, ನನ್ನನ್ನ ನೋಡ್ಬೇಕು ಅಂದಾಗ ನನ್ನನ್ನ ಧ್ಯಾನದಲ್ಲಿ ನೋಡು ಅಂತ ಹೇಳಿದಾನೆ. ಅದೇ ರೀತಿ ಇಲ್ಲಿ ಧ್ಯಾನಕ್ಕೆ ಅನುಕೂಲಕರವಾಗುವಂತೆ, ಅಂದ್ರೆ ಈಗ ನಾವು ವಿಷ್ಣು ಸಹಸ್ರನಾಮನೂ ಅಷ್ಟೇ ಅಲ್ವಾ, ಸಹಸ್ರನಾಮ ಹೇಳೋದಕ್ಕಿಂತ ಮುಂಚೆ ಪೂರ್ವಂಗಂ ಬರುತ್ತೆ, ಪೂರ್ವನ್ಯಾಸ ಬರುತ್ತೆ, ನ್ಯಾಸ ಬರುತ್ತೆ, ಹಾಗೆ ಧ್ಯಾನಂ ಬರ್ತಾ ಹೋಗುತ್ತೆ. ಆ ಧ್ಯಾನಮಲ್ಲಿ ಹೇಳ್ತಾ ಹೋಗ್ತೀವಿ, ಶ್ರೀರೋದನ್ವತ್ ಪ್ರದೇಶೇ ಶುಚಿಮಣಿ ವಿಲಸತ್ ಸೈಕತೆ ಮೌಕ್ತಿಕಾನಾಂ. ಅಷ್ಟೇ ಅದೇ ಅಲ್ಲದೆ ಹಲವಾರು 8 ಶ್ಲೋಕಗಳು ಹೇಳ್ತಾ ಹೋಗ್ತೀವಿ. ಭುಫ್ ಪಾದವ್ಯಸ್ಯ ನಾಭಿರ್ ಶಾಂತಾಕಾರಂ ಭುಜಗಶಯನಂ ಮೇಘಶ್ಯಾಮಂ ಪೀತಕೌಶೇಯ ವಾಸಂ. ಈ ರೀತಿ ಅಂದ್ರೆ ಆ ಒಂದೊಂದು ಶ್ಲೋಕದಲ್ಲೂ ಭಗವಂತ ಹೇಗಿದ್ದಾನೆ ಅಂತ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೂಪವನ್ನ ಮನಸ್ಸಿನಲ್ಲಿ ನಾವು ಇಟ್ಕೊಂಡು ಏನ್ ಮಾಡ್ತೀವಿ, ವಿಷ್ಣು ಸಹಸ್ರನಾಮ ಹೇಳ್ತಾ ಹೋಗ್ಬೇಕಾರೆ ಆ ಧ್ಯಾನಮಲ್ಲಿ ಏನು ವಿವರಣೆ ಬರ್ತಾ ಹೋಗುತ್ತೆ ಅದೇ ರೂಪ ನಮ್ಮ ಕಣ್ಮುಂದೆ ಬರ್ತಾ ಹೋಗುತ್ತೆ ಅಲ್ವಾ. ಕೆಲವರು ಆ ಕಡೆ ಈ ಕಡೆ ನೋಡ್ಕೊ, ಆ ಕಡೆ ಈ ಕಡೆ ಅಲ್ಲ, ನಾವು ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೂ ಕಣ್ಣು ಮುಚ್ಕೋಬೇಕು, ಅಲ್ಲಿ ಭಗವಂತನ ರೂಪಗಳು ಬರ್ತಾ ಹೋಗ್ಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೇನೆ ಇಲ್ಲಿ ಸತ್ಯದ ಮಾತು ಹಾಗೂ ಧ್ಯಾನಕ್ಕೆ ಅನುಕೂಲವಾಗೋ ಹಾಗೆ ಈ ವಿಭೂತಿ ರೂಪ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಸಾರಿ, ವಿಶ್ವರೂಪ ಇದೆ ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಈ 11ನೇ ಅಧ್ಯಾಯದಲ್ಲಿ ಅಂದ್ರೆ ವಿಶ್ವರೂಪದಲ್ಲಿ ಮೊದಲು ಅರ್ಜುನನೇ ಮಾತಾಡಕ್ಕೆ ಶುರು ಮಾಡ್ತಾನೆ. ಅಂದ್ರೆ 10ನೇ ಅಧ್ಯಾಯದಲ್ಲಿ ಏನೆಲ್ಲ ಕೇಳ್ದ, 10ನೇ ಅಧ್ಯಾಯ ಅಂತಾನೆ ಅಲ್ಲ, ಈ 10 ಅಧ್ಯಾಯದಲ್ಲಿ ಆತ ಏನೆಲ್ಲ ಕೇಳ್ದ ಅದರ ಪ್ರತಿಕ್ರಿಯೆಯನ್ನ ಇಲ್ಲಿ ಕೊಡ್ತಾ ಇದ್ದಾನೆ. ಇಲ್ಲಿ ಅವನು ಡೌಟ್ ಹೇಳ್ತಾ ಇಲ್ಲ, ಅವನಿಗೆ ಯಾವುದೇ ರೀತಿಯಾದಂತಹ ಸಂಶಯ ಇಲ್ಲ. ಇಲ್ಲಿ ಅವನು ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ. ಇಲ್ಲಿ ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನಪ್ಪ
ಅಂತ ಅಂದ್ರೆ, ಉದಾಹರಣೆ ನಾವು ಅಷ್ಟೇ ಅಲ್ವಾ? ಆ ಯಾವ್ದಾದ್ರು ಕಮೆಂಟ್‌ಗಳನ್ನ ನೋಡಿ ಅಥವಾ ಯಾರಾದ್ರೂ ನಮಗೆ ಬರೆದು ಕಳಿಸೋದನ್ನ ನೋಡಿದಾಗ ನಮಗೆ ಖುಷಿ ಆಗತ್ತೆ. ಎಸ್, ಈ ರೀತಿ ಪಾಠ ಚೆನ್ನಾಗಿದೆ ಅಥವಾ ಓಕೆ ಇವ್ರಿಗೆ ಅರ್ಥ ಆಗ್ತಾ ಇದೆ. ಟೀಚರ್ಸ್‌ಗಳಿಗೆ ಅದೊಂದು ಆಸೆ. ಆಸೆ ಅಂತಂದ್ರೆ ಅದು ಆ ಸಮಂಜಸವಾದ ಆಸೆ ಅಂತ ಅನ್ಕೊಳ್ತೀನಿ. ಯಾಕೆಂದ್ರೆ ನಾವು ಸರಿಯಾದ ದಾರಿನಲ್ಲಿದ್ದೀವಾ, ಸರಿಯಾದ ನಿಟ್ಟಿನಲ್ಲಿದ್ದೀವಾ ಅಂತ ಸ್ಟೂಡೆಂಟ್ಸ್‌ಗಳು ಕೊಡುವಂತಹ ಪ್ರತಿಕ್ರಿಯೆಯಲ್ಲಿ ಏನಾಗ್ತಾ ಹೋಗುತ್ತೆ, ಎಸ್ ನಾನ್ ಮಾಡೋ ಪಾಠ ಅರ್ಥ ಆಗತ್ತಪ್ಪ ಅಂತ ನಮಗೆ ತಿಳಿತಾ ಹೋಗತ್ತೆ. ಅದೇ ರೀತಿ ಇಲ್ಲಿ ಅರ್ಜುನ ಯಾಕೆ ಇಷ್ಟೊಂದು ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾನೆ ಅಂತ ನೋಡೋದಾದ್ರೆ, ಹಿ ಈಸ್ ಸೋ ಹ್ಯಾಪಿ. ಅವನಿಗೆ ಫುಲ್ಲು ಖುಷಿ ಆಗೋಗ್ಬಿಟ್ಟಿದೆ. ಅಂದ್ರೆ ಅಯ್ಯೋ! ಭಗವಂತ ನಾನ್ ನಿನಗಿನ್ನೆಷ್ಟು ಶರಣಾಗ್ಲಪ್ಪ ನಾನ್ ನಿನಗೆ. ಯಾಕೆ ಇಲ್ಲಿ ಅಷ್ಟೊಂದು ಶರಣಾಗ್ಬೇಕಾ ಅಂತ ಹೇಳ್ತಿದ್ದೀರಾ ಅಂತ ಅಂದ್ರೆ, ಹೌದು. ಯಾಕೆ ಅಂದ್ರೆ ಅರ್ಜುನನಿಗೆ ಅವನು ಅಷ್ಟೊಂದು ವಿಶೇಷತೆಯಲ್ಲಿ ವಿಶೇಷತೆಯನ್ನ ತುಂಬಿಟ್ಟಿದ್ದಾನೆ. ಆಸ್ ಎ ಶಿಷ್ಯನನ್ನಾಗಿ ಆತ ಸ್ವೀಕಾರ ಮಾಡಿದ್ದಾನೆ. ಸ್ವೀಕಾರ ಮಾಡೋದಷ್ಟೇ ಅಲ್ಲದೆ ಇಲ್ಲಿ ಅವನಿಗೆ ತುಂಬಾ ಖುಷಿಯಾಗೋಗಿದೆ. ಓಹ್! ಭಗವಂತ ನನಗೆ ಇಷ್ಟೊಂದೆಲ್ಲ ವಿವರಣೆಯನ್ನ ಕೊಡ್ತಾ ಇದ್ದಾನ, ಇಷ್ಟೊಂದೆಲ್ಲ ಹೇಳ್ತಾ ಇದ್ದಾನ ನನಗೆ. ಅಂದ್ರೆ ನಾನ್ ಆಗ್ಲೇ ಹೇಳಿದ್ನಲ್ಲ, ಪ್ರತಿಕ್ರಿಯೆ ಕೊಟ್ಟಾಗ ಗುರುಗಳಿಗೆ ಹೇಗೆ ಖುಷಿ ಆಗುತ್ತೋ, ಅದೇ ರೀತಿ ಇಲ್ಲಿ ಅರ್ಜುನನ ಪ್ರತಿಕ್ರಿಯೆಯಿಂದ ಭಗವಂತ ತನ್ನ ವಿಶ್ವರೂಪವನ್ನ ತೋರಿಸ್ತಾನೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಎಸ್, ನಿನ್ಗೇನೇನ್ ಬೇಕು ನಾನ್ ನಿನಗೆಲ್ಲವನ್ನ ಕೊಡ್ತೀನಿ. ನಾನ್ ನಿನ್ ಜೊತೆ ಇದೀನಿ ಅಂತ ಕೃಷ್ಣ ಹೇಳೋದಷ್ಟೇ ಅಲ್ಲ, ಅದನ್ನ ಸಾಬೀತುಪಡಿಸ್ತಾ ಹೋಗ್ತಾನೆ. ಅಂದ್ರೆ ಇಲ್ಲಿ ಫಸ್ಟ್ ಅರ್ಜುನನ ಡೌಟ್ ಏನು ಅಂದ್ರೆ, ಅವನು ಹೇಗೆ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ ಅಂತ ನೋಡ್ದಾಗ ನಿಮ್ಗೆ ಅದ್ರ ಬಗ್ಗೆ ಇನ್ನಷ್ಟು ಅರ್ಥ ಆಗತ್ತೆ ಅಂತ ಅನ್ಕೊಳ್ತೀನಿ. ಹೇಗೆಲ್ಲ ಪ್ರತಿಕ್ರಿಯೆ ಕೊಡ್ತಾ ಇದ್ದಾನೆ ಅಂತ ಅಂದ್ರೆ, 11ನೇ ಅಧ್ಯಾಯದಲ್ಲಿ ಈ ವಿಶ್ವರೂಪ ದರ್ಶನ ಅಂತ ಹೇಳ್ತಾರೆ. ವಿಶ್ವರೂಪ ದರ್ಶನ ಯೋಗ ಅಂತಾನೂ ಸಹ ಕೆಲವು ಪುಸ್ತಕದಲ್ಲಿ ಹೇಳ್ತಾ ಹೋಗ್ತಾರೆ. ಇದರಲ್ಲಿ ಫಸ್ಟಿಗೆನೆ ಅರ್ಜುನ ಉವಾಚ. ನಾನು ಆಗ್ಲೇ ಹೇಳಿದ ಹಾಗೆ ಇಲ್ಲಿ ಅರ್ಜುನ ತನ್ನ ಗೊಂದಲಗಳನ್ನ ಹೇಳ್ತಾ ಇಲ್ಲ, ತನ್ನ ಪ್ರತಿಕ್ರಿಯೆಯನ್ನ ಹೇಳ್ತಾ ಇದ್ದಾನೆ. ಎಸ್, ಭಗವಂತ ನನಗೆ ಏನೆಲ್ಲ ಅರ್ಥ ಆಗ್ತಿದೆ ಅಂತ ನಾನು ನಿನಗೆ ಹೇಳ್ತಾ ಇದ್ದೀನಿ ನೋಡು ಅನ್ನೋ ನಿಟ್ಟಿನಲ್ಲಿ ಈ ಅಧ್ಯಾಯ ಆರಂಭ ಆಗ್ತಾ ಹೋಗುತ್ತೆ. ಮತ್ ಅನುಗ್ರಹಯ ಅಂದ್ರೆ ನನಗೆ ಅನುಗ್ರಹವನ್ನ ತೋ ತೋರುವುದಕ್ಕಾಗಿಯೇ. ನಾನು ಹೇಳಿದ್ನಲ್ಲ, ಹಿ ಈಸ್ ಸೋ ಹ್ಯಾಪಿ. ಯಾಕೆ ಅಂತಂದ್ರೆ ನಾವು ಒಬ್ಬ ಗುರುಗಳನ್ನ ಪ್ರೀತಿಸೋದ್ರಲ್ಲಿ ಏನು ವಿಶೇಷತೆನೇ ಇಲ್ಲ. ಯಾಕೆಂದ್ರೆ ಗುರುವಿಂದ ನಮ್ಗೆ ಅನುಕೂಲ ಆಗ್ತಾ ಇರುತ್ತೆ. ಅಯ್ಯೋ! ಅವ್ರು ನಮಗೆ ಪಾಠ ಮಾಡ್ತಾರಪ್ಪ, ಅವರಲ್ಲಿರೋ ನಾಲೆಡ್ಜ್‌ನ ನಮಗೆ ಶೇರ್ ಮಾಡ್ತಾ ಇದ್ದಾರೆ. ಆದ್ರೆ ಶಿಷ್ಯನನ್ನಾಗಿ ನೀನ್ ಸ್ವೀಕಾರ ಮಾಡಿದ್ಯಲ್ಲ, ಹಾಗಾಗಿ ಐ ಆಮ್ ಸೋ ಹ್ಯಾಪಿ. ಯಾಕೆಂದ್ರೆ ನಿನ್ನ ಅನುಗ್ರಹವನ್ನ ನೀನಿಲ್ಲಿ ತೋರ್ತಾ ಇದೀಯಾ. ಪರಮಂ ಪರಮವಾದ, ಗುಹ್ಯಂ ರಹಸ್ಯವಾದ, ಆಧ್ಯಾತ್ಮದ ಸಂ ಆ, ಸಂಜಿತಂ ಅಂದ್ರೆ ವಿಷಯದಲ್ಲಿ, ಯತ್ ಏನು, ತ್ವಯ ನನ್ನಿಂದ, ಉತ್ಕಂ ಹೇಳಲ್ಪಡುತ್ತದೋ, ವಾಚಃ ಮಾತುಗಳು, ತೇನ ಅದರಿಂದ, ಮೋಹ ಭ್ರಾಂತಿಯು, ಅಹಂ ಈ ವಿಗತ ದೂರವಾಗಿದೆ, ಮಮ ನನ್ನ. ಅಂದ್ರೆ ಅಟ್ ದಿಸ್ ಪ್ರೆಸೆಂಟ್ ಅರ್ಜುನ ಏನ್ ಹೇಳ್ತಾ ಇದ್ದಾನೆ, ಅದೆಲ್ಲವುದೂ ಸಹ ನಮ್ಮ ಮನಸ್ಸಿನಲ್ಲೂ ನಡಿಬೇಕು ಅಂತ ನಾನ್ ಅಂದ್ಕೊಳ್ತೀನಿ. ಯಾಕೆ ಅಂತ ಅಂದ್ರೆ ಅರ್ಜುನ ಹೇಳೋದು, ನೀನ್ ನನಗೆ ಎಷ್ಟೊಂದು ಅನುಗ್ರಹ ಮಾಡಿದ್ಯಾ ಅಲ್ವಾ. ಯಾಕೆ ಅಂತ ಅಂದ್ರೆ ನಿನ್ನ ಅನುಗ್ರಹದಿಂದ ಮಾತ್ರ ನನಗೆ ರಹಸ್ಯವಾದ ಆಧ್ಯಾತ್ಮಿಕದ ವಿಷಯ ಕುರಿತು ನನಗೆ ಉಪದೇಶ ಸಿಗ್ತಾ ಇದೆ. ಇದ್ರಿಂದ ಏನಾಗಿದೆ? ವಾಟ್ ಈಸ್ ದ ಯೂಸ್? ಈಗ ನಾನು ಸೈನ್ಸ್ ಓದ್ದೆ, ನಾನು MBBS ಓದ್ಬೇಕಿತ್ತು, ನಾನು MBBS ಓದ್ದೆ, ನಾನು ಡಾಕ್ಟರ್ ಆದೆ. ಆ ರೀತಿ ಈ ನಿನ್ನ ಅನುಗ್ರಹದಿಂದ ಏನಾಗಿದೆ ಕೃಷ್ಣ, ನನ್ನಲ್ಲಿದ್ದಂತಹ ಮೋಹನೇ ಸತ್ತು ಹೋಗ್ಬಿಟ್ಟಿದೆ. ನೋಡಿ, ಅಂದ್ರೆ ಯಾವುದನ್ನ ನಾನು ನನ್ನದು, ನನ್ನಿಂದ, ನನ್ನಿಂದಲೇ ಅಂತ ನಾನು ಅನ್ಕೊಂಡಿದ್ದೆ, ಆ ಮೋಹನೇ ಇಲ್ಲ ನನಗೆ. ಯಾಕೆ ಅಂದ್ರೆ ನೀನು ನನಗೆ ಅಷ್ಟು ಸುಂದರವಾಗಿ, ಸುಲಲಿತವಾಗಿ ವಾಟ್ ಈಸ್ ಮೈ ಲೈಫ್, ವಾಟ್ ಈಸ್ ಮೈ ಏಮ್ ಅಂತ ನೀನು ತುಂಬಾ ಚೆನ್ನಾಗಿ ನನಗೆ ಹೇಳ್ಬಿಟ್ಟಿದ್ಯಾ. ಹಾಗಾಗಿ ಕೃಷ್ಣ, ನೀನ್ ನನಗೇನೆಲ್ಲ
ಉಪದೇಶವನ್ನ ಕೊಟ್ಟಿದ್ದೀಯಾ, ಅದು ತುಂಬಾ ಶ್ರೇಷ್ಠವಾಗಿರೋದು. ಬರೀ ಮಾತಲ್ಲ. ಈಗ ನೀನ್ ನನಗೇನೆಲ್ಲ ಕೊಟ್ಟಿದ್ಯಾ 10ನೇ ಅಧ್ಯಾಯದವರೆಗೆ, ಇದು ಜಸ್ಟ್ ಮಾತಲ್ವೇ ಅಲ್ಲ. ಇದು ಉಪದೇಶ. ಉಪದೇಶದ ಜೊತೆ ತುಂಬಾ ಶ್ರೇಷ್ಠವಾದ ಮಾತು. ಇಲ್ಲಿ ಆತ ಎಲ್ಲ ವಿಷಯಕ್ಕೆ ಶ್ರೇಷ್ಠತೆಯನ್ನ, ಎಲ್ಲ ವಸ್ತುಗಳಿಗೆ, ಎಲ್ಲ ಜೀವರಿಗೆ ಭಗವಂತ ಶ್ರೇಷ್ಠತೆಯನ್ನ ಕೊಟ್ರೆ, ಭಗವಂತನ ಮಾತಿನಿಂದ, ಭಗವಂತನ ಉಪದೇಶದಿಂದ ಆ ಎಲ್ಲ ಶ್ರೇಷ್ಠವಾದ ಮಾತು ನನಗೆ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ, ಇದು ಬರೀ ಮಾತಲ್ಲ. ನೀನ್ ಇಷ್ಟೊತ್ತರೆಗೂ ನನ್ನ ಜೊತೆ ಆಡ್ದಿಯಲ್ಲ, ಅದು ಮಾತೇ ಅಲ್ಲ, ಅದು ವೇದಗಳು. ಅಂದ್ರೆ ವೇದದ ಒಳ ಸಾರ ಏನಿದೆ, ಪ್ರತಿಯೊಂದು ವೇದವು ಯಾರು ಭಗವಂತ ಇದ್ದಾನೆ ಅಂತ ತೋರಿಸ್ತಾ ಇದೆ, ಆ ಮಾತು ನೀನ್ ಹೇಳಿದೆ ನನಗೆ. ಅಷ್ಟೇ ಅಲ್ಲ, ಇದು ಸತ್ಯವಾದ ಮಾತು, ಶ್ರೇಷ್ಠವಾದ ಮಾತು. ಅಷ್ಟೇ ಅಲ್ಲದೆ ಕೋಟಿ ಕೋಟಿ ಜನರನ್ನ ಉದ್ಧಾರ ಮಾಡುವಂತ ಮಾತು ಅಲ್ವಾ? ಎಷ್ಟು 100ಕ್ಕೆ 100 ಸತ್ಯ ಅನ್ನೋ ಹಾಗೆ ಇದು ನಿಜವಾಗ್ಲು. ಈ ಮಾತುಗಳನ್ನ ಕೇಳಿದಾಗ ನಾವು ಉದ್ಧಾರ ಆಗ್ತಾ ಹೋಗ್ತೀವಿ. ಯಾಕೆ ಅಂದ್ರೆ ಭಗವಂತನ ಈ ಮಾತೇನಿದೆ, ಭಗವಂತನ ಈ ಅನುಗ್ರಹ ಏನಿದೆ, ಭಗವಂತನ ಉಪದೇಶ ಏನಿದೆ, ಅದಕ್ಕೋಸ್ಕರನೇ ಇದನ್ನ ಹೇಳೋದು. ಭಗವದ್ಗೀತಾ, ಭಗವಂತನ ಮಾತುಗಳು, ಭಗವಂತನೇ ಹಾಡಿ ಕೊಂಡಾಡಿರುವಂತದ್ದು. ಅವನ ಬಗ್ಗೆ ಅವನಿಗಿಂತ ಚೆನ್ನಾಗಿ ಇನ್ಯಾರೇ ಅರ್ಥ ಮಾಡ್ಕೊಳ್ತಾರೆ ಅಲ್ವಾ? ಈಗ ಉದಾಹರಣೆ, ನಾನು ನಿಂತ್ಕೊಂಡು ನನ್ನ ಬಗ್ಗೆ ಹೇಳ್ದೆ ಅಂತ ಅಂದ್ರೆ, ನನ್ಗಿಂತ ಚೆನ್ನಾಗಿ ಇನ್ಯಾರು ನನ್ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ? ಉದಾಹರಣೆ, ಇಲ್ಲಪ್ಪ ಸೌಮ್ಯಂಗ್ ತುಂಬಾ ಕೋಪ ಬರುತ್ತೆ ಅಂತ ಅಂದ್ರೆ, ಇಲ್ಲ ರೀ, ಅವ್ರು ಕೋಪ ಮಾಡ್ಕೊಂಡಿದ್ ನಾವು ನೋಡೇ ಇಲ್ಲ ಅಂತ ಹೇಳ್ಬಹುದು. ಆದ್ರೆ ಕೋಪ ಮಾಡ್ಕೊಳ್ಳೋಳು ನಾನೇ ಅಂದಾಗ ನನಗೆ ಗೊತ್ತಿರುತ್ತೆ ನಾನು ಎಷ್ಟು ಕೋಪ ಮಾಡ್ಕೊಂತೀನಿ, ನಾನು ಎಷ್ಟು ನಗ್ತೀನಿ, ಅಥವಾ ನನ್ನ ಮನಸ್ಸಿನಲ್ಲಿ ಎಷ್ಟು ನೋವಿದೆ. ನನಗಿಂತ ಬೆಟರ್ ಇನ್ಯಾರು ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ನನ್ನನ್ನ. ಅದೇ ರೀತಿ ಇಲ್ಲಿ ಭಗವಂತನ ಬಗ್ಗೆ ಭಗವಂತನಿಗಿಂತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಯಾರೂ ಇಲ್ಲ. ನಾನು ಏನು ಅಂತ ಹೇಳುವುದರ ಜೊತೆಗೆ ಆತ 10ನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾನೆ, ಇಲ್ಲಿವರೆಗೂ ನಾನು ನಿನಗೆ ಏನೆಲ್ಲ ಹೇಳ್ದೆ, ಇದು 100% ಅಲ್ಲ ಕಂದ, 0.1% ಅಷ್ಟರಲ್ಲೇ ನಾನು ನಿನಗೆ ಇಷ್ಟನ್ನ ಎಕ್ಸ್‌ಪ್ಲೈನ್ ಮಾಡಿದ್ದೀನಿ. ಅಂದ್ರೆ ಇದ್ರ ಅರ್ಥ ಏನು? ಇನ್ನು ತುಂಬಾ ಇದೆ ನನ್ನ ಶ್ರೇಷ್ಠತೆ ಅಂತ. ಅದೇ ರೀತಿ ಇದು ಕೋಟಿ ಕೋಟಿ ಜನರನ್ನ ಉದ್ಧಾರ ಮಾಡುವಂತ ಮಾತು. ಅದರ ಜೊತೆ ಗುಹ್ಯಂ, ರಹಸ್ಯವಾದ ಮಾತು. ಅಂದ್ರೆ ದಟ್ ಇಸ್ ಎ ಟಾಪ್ ಸೀಕ್ರೆಟ್ ಅಂತ ಹೇಳ್ತಾರಲ್ಲ, ಆ ರೀತಿ ಸೀಕ್ರೆಟ್ ಇದು. ಇಂತಹ ವಿಷಯವನ್ನ ನೀನ್ ನನ್ನ ಹತ್ರ ಶೇರ್ ಮಾಡ್ಕೊಂಡೆ. ಈಗ ಉದಾಹರಣೆ, ನಾವ್ ಯಾರ ಹತ್ರ ಶೇರ್ ಮಾಡ್ಕೊಂತೀವಿ ನಮ್ಮ ಸೀಕ್ರೆಟ್ಸ್ನೆಲ್ಲ? ನಮಗ್ ತುಂಬಾ ಯಾರು ತುಂಬಾ ಕ್ಲೋಸ್ ಇರ್ತಾರೋ ಅವ್ರ ಹತ್ರ ಮಾತ್ರ ನಾವು ಶೇರ್ ಮಾಡ್ಕೊಳ್ತೀವಿ ಅಲ್ವಾ? ಅದೇ ರೀತಿ ನೀನು ನಿನ್ನ ರಹಸ್ಯವನ್ನ ನನಗ್ ಹೇಳಿದ್ಯಾ ಅಂತ ಅಂದ್ರೆ, ನಾನು ಎಷ್ಟು ಐ ಆಮ್ ಸೋ ಲಕ್ಕಿ ಅಲ್ವಾ? ಯಾಕೆ ಅಂದ್ರೆ ನೀನ್ ಎಲ್ಲಾ ಸೀಕ್ರೆಟ್‌ನ ನನಗ್ ಹೇಳ್ಬಿಟ್ಟಿದ್ಯಾ. ಅದ್ರ ಜೊತೆ ಎಂದೂ ಮರೆಯೋದಿಕ್ಕೆ ಆಗದೇ ಇರುವಂತಹ ಮಾತು. ನಾನ್ ಮರಿಬಾರ್ದು. ನೀನ್ ಇಲ್ಲಿವರೆಗೂ ಏನೆಲ್ಲ ಹೇಳ್ದೆ, ಅದನ್ನ ನಾನ್ ಮರಿಲೇಬಾರ್ದು. ಯಾಕೆ ಅಂತ ಅಂದ್ರೆ, ಇದು ರಹಸ್ಯದ ಜೊತೆ ಕೋಟಿ ಕೋಟಿ ಜನರನ್ನ ಉದ್ಧಾರ ಮಾಡುವಂತ ಮಾತು, ಮತ್ತೆ ಶ್ರೇಷ್ಠವಾದ ಮಾತು, ಸತ್ಯವಾದ ಮಾತು, ವೇದಗಳ ಸಾರವಾಗಿರುವಂತಹ ಮಾತು. ಹಾಗಾಗಿ ನಾನ್ ಈ ಮಾತನ್ನ ಎಂದೂ ಸಹ ಮರೆಯಬಾರದು. ಅಲ್ವಾ? ನಾವಾದ್ರೂ ಅಷ್ಟೇ, ಇಲ್ಲಿಯವರೆಗೂ ನಾವ್ ಏನು ಭಗವದ್ಗೀತೆಯಿಂದ ಕೆಲವು ಮಾತುಗಳನ್ನ ಕೇಳಿದೀವಿ. ಇದು ಯಾವ ಮಾತನ್ನು ಸಹ ನಾವು ಮರಿಲೇಬಾರದು. ಯಾಕೆ ಅಂತಂದ್ರೆ, ನಾನು ಮರ್ತು ಬಿಟ್ಟೆ ಅಂತ ಅಂದ್ರೆ, ನಾನು ಮತ್ತೆ ನಾನು, ನಂದು, ನನ್ನಿಂದ ಎಲ್ಲ ಆ ರಾಕ್ಷಸರು ಬಂದು ಕುತ್ಕೊಂಡ್ಬಿಡ್ತಾರೆ. ಅವ್ರು ಯಾರು ಕುತ್ಕೋಬಾರ್ದು ಅಂತ ಅಂದ್ರೆ, ಈ ನಾನು ನನ್ನಿಂದ ಅನ್ನೋದನ್ನ ನಾನು ಸಂಹಾರ ಮಾಡ್ಬೇಕು ಅಂದ್ರೆ, ನಿನ್ನ ಯಾವ ಮಾತುಗಳನ್ನು ಸಹ ನಾನು ಮರಿಬಾರ್ದು. ಅದಕ್ಕಿಂತ ಹೆಚ್ಚಾಗಿ ಈ ಮಾತನ್ನೇ ಅಧ್ಯಾತ್ಮ ಅಂತ ಕರೆಯೋದು. ವಾಟ್ ಈಸ್ ಆಧ್ಯಾತ್ಮಿಕವಾಗಿ ನಾವು ಮುಂದುವರಿತಾ ಇದ್ದೀವಿ. ಆಧ್ಯಾತ್ಮಿಕವಾಗಿ ನಾನು ಆಧ್ಯಾತ್ಮಿಕದ ದಾರಿಯಲ್ಲಿದ್ದೀನಿ ಅಂದ್ರೆ ಏನರ್ಥ? ಆತ್ಮ ಅಂತ ಅಂದ್ರೆ ಒಂದು ಅರ್ಥದಲ್ಲಿ ದೇವ್ರು ಅಂತ. ಆತ್ಮ ಅಂದ್ರೆ ಮನಸ್ಸು ಅಂತ ಅಲ್ವಾ? ಆತ್ಮ ಅಂದ್ರೆ ದೇವ್ರು. ನಾನು ಯಾರನ್ನ ಹುಡುಕಬೇಕೋ, ಯಾರನ್ನ ಹುಡುಕುವ ಪ್ರಯತ್ನದಲ್ಲಿದ್ದೀನೋ, ಆ ದಾರಿನೇ ಆಧ್ಯಾತ್ಮ. ಅಷ್ಟೇ ಅಲ್ಲ,
ಆತ್ಮ ಅಂದ್ರೆ ಮನಸ್ಸು. ನನ್ನ ಮನಸ್ಸನ್ನ ಯಾರಾದ್ರೂ ಹಿಡಿತಗೊಳಿಸೋರಿದ್ದಾರೆ ಅಂದ್ರೆ ಯಾಕೆಂದ್ರೆ ನನಗ್ ಗೊತ್ತು ಅದು ಮಂಗ ಇದ್ದ ಹಾಗೆ ಕಣ್ರಿ. ಒಂದ್ ಕ್ಷಣ ನನ್ನ ಕಂಟ್ರೋಲಿಗೆ ಸಿಕ್ಕೋದಿಲ್ಲ. ನೋಡಿ, ನನ್ನ ಮನಸ್ಸು ನನ್ನ ಕಂಟ್ರೋಲಿಗೆ ಸಿಕ್ಕೋದಿಲ್ಲ. ಆದ್ರೆ ಯಾರೋ ಒಬ್ರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ದಟ್ ಈಸ್ ಓನ್ಲಿ ಯು. ಅಂದ್ರೆ ಭಗವಂತ ನೀನ್ ಮಾತ್ರ ಕಂಟ್ರೋಲ್ ಮಾಡಕ್ ಸಾಧ್ಯ ನನ್ ಮನ್ಸನ್ನ. ಇಲ್ಲ ಅಂದ್ರೆ ಯಾರೂ ಸಾಧ್ಯ ಇಲ್ಲ. ನಾನ್ ಪೂಜೆ ಮಾಡ್ತಾ ಇರ್ತೀನಿ. ಆದ್ರೆ ನನ್ ಮನ್ಸು ಅಮೆರಿಕದಲ್ಲಿರೋ ನನ್ ಮಗಳತ್ರ ಇರುತ್ತೆ. ಅಥವಾ ನಾನು ಪಾರಾಯಣ ಮಾಡ್ತಾ ಇರ್ತೀನಿ. ನನ್ನ ಮನಸ್ಸು ನನ್ನ ಆಫೀಸಲ್ಲಿ ಹೋಗ್ ಕೂತಿರುತ್ತೆ. ಅಥವಾ ನಾನ್ ಪಾರಾಯಣ ಮಾಡ್ತಾ ಇದ್ರು ಸಹ ನನ್ನ ಅತ್ತೆ ಮೊನ್ನೆ ಬೈದಿದ್ರಲ್ಲ, ಅಲ್ಲಿ ಹೋಗ್ ಕೂತ್ಕೊಂಡ್ಬಿಟ್ಟಿದೆ ನಮ್ಮ ಅತ್ತೆ ಪಕ್ಕ. ಅಲ್ವಾ? ಅಂದ್ರೆ ಇಲ್ಲಿ ನನ್ನ ಮನಸ್ಸನ್ನ ನಾನು ಹಿಡಿತ ನನ್ನದೇ ನೋಡಿ, ನನ್ನ ಮನಸ್ಸು ನಾನ್ ಹಿಡಿತ ಮಾಡೋದಿಕ್ಕಾಗೋದಿಲ್ಲ. ಹಾಗಾಗಿ ಈ ಮನಸ್ಸನ್ನ ಯಾರಾದ್ರೂ ಹಿಡಿತ ಮಾಡ್ತಾರೆ ಅಂದ್ರೆ ಅದು ನೀನು ಮಾತ್ರ ಸಾಧ್ಯ. ಅಷ್ಟೇ ಅಲ್ಲ, ಆತ್ಮ ಅಂತ ಅಂದ್ರೆ ಜೀವ ಅಂತ ಆಗ್ತಾ ಹೋಗುತ್ತೆ. ಆ ಜೀವದಿಂದ ನಾನು ಏನ್ ಕಲ್ತ್ಕೊಳ್ತಾ ಹೋಗ್ತೀನಿ ಅಂತ ಅಂದ್ರೆ ಅಹಂಕಾರ ಹೋಗ್ತಾ ಹೋಗುತ್ತೆ. ನನಗ್ ಗೊತ್ತಾಗೋಗಿದೆ. ನಾನು ಈ 10 ಅಧ್ಯಾಯದಲ್ಲಿ ನಾನು ಏನು ಈಗ ಹೆಚ್ಚು ಕಮ್ಮಿ 400ಕ್ಕೂ ಹೆಚ್ಚು ಶ್ಲೋಕಗಳ ಅರ್ಥವನ್ನ ತಿಳ್ಕೊಂಡಂತಹ ನಮಗೆ ಗೊತ್ತಾಗಿದೆ. ನಾಹಂ ಕರ್ತ ಹರಿಕರ್ತ. ನೀನ್ ಏನೇನ್ ಪ್ಲಾನ್ ಮಾಡಿದ್ಯಾ ಅದೆಲ್ಲವೂ ಆಗ್ತಾ ಇದೆಯಾ? ಇಲ್ಲ. ಯಾವ್ದು ಆಗೋದಿಲ್ಲ. ನಾನ್ ಹ್ಯಾಂಡ್ಸ್ ಅಪ್ ಮಾಡ್ಬಿಟ್ಟಿದ್ದೀನಪ್ಪ. ಬಿಕಾಸ್ ಇದ್ಯಾವುದೂ ಸಹ ನನ್ನ ಕೈಯಲ್ಲಿಲ್ಲ. ಆದ್ರೆ ನಾನು ಪ್ರಯತ್ನವನ್ನ ಪಡಬಹುದು. ನಾನು ಕೆಲಸ ಮಾಡಬಹುದು ಅಷ್ಟೇ. ಆದ್ರೆ ನನ್ನ ಕೈಯಿಂದ ಏನೂ ಸಾಧ್ಯ ಇಲ್ಲ. ನನ್ನ ಕಣ್ಣು ಮುಂದೆ ನೀರಿನ ಬಾಟ್ಲ್ ಇದ್ರೂ ಸಹ, ನನಗ್ ಬಾಯಾರಿಕೆ ಆಗ್ತಾ ಇದ್ರು ಸಹ, ನೀನು ನನ್ನ ದೇಹಕ್ಕೆ ಚಲನೆಯನ್ನ ಕೊಟ್ರೆ ಮಾತ್ರ ನಾನು ಆ ನೀರನ್ನ ಕುಡಿಯೋದಕ್ಕೆ ಸಾಧ್ಯವೇ ವಿನಃ, ನೀನು ನನ್ನ ದೇಹಕ್ಕೆ ಚಲನೆಯನ್ನೇ ಕೊಡ್ಲಿಲ್ಲ ಅಂದ್ರೆ ನಾನು ನೀರ್ ಕುಡಿಯೋದಕ್ಕೆ ಹೇಗ್ ಸಾಧ್ಯ? ಅಲ್ವಾ? ಇದು ಯಾವಾಗ ನಮಗೆ ಎಕ್ಸ್‌ಪೀರಿಯನ್ಸ್ ಆಗತ್ತೆ ಅಂದ್ರೆ, ನಾವು ಹಾಸ್ಪಿಟಲ್ ಅಲ್ಲಿ ಇರ್ತೀವಿ. ನಮ್ಗೇನೋ ಆಪರೇಷನ್ ಆಗಿರುತ್ತೆ. ಭಗವಂತನ ದಯೆ ಇದ್ದಾಗ ಮಾತ್ರ ನನ್ನ ದೇಹ ಚಲನೆಗೆ ಮಾಡೋದಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಲ್ಲ. ನಾನು ಇನ್ನೊಬ್ರಿಗೆ ಹೇಳ್ಬೇಕು, "ನನಗೊಂದ್ ಸ್ವಲ್ಪ ನೀರ್ ಕುಡಿಸ್ತೀರಾ? ನಂಗ್ ಸ್ವಲ್ಪ ಊಟ ಮಾಡಿಸ್ತೀರಾ? ನಂಗ್ ಹಸಿವಾಗ್ತಾ ಇದೆ." ನೋಡಿ, ಹಾಗಾಗಿ ಈ ಅಹಂಕಾರ ನನಗೆ ಹೋಗ್ಬೇಕು. ನಾಹಂ ಕರ್ತ ಹರಿಕರ್ತ. ಇವತ್ತು ನಾನು ನಂದು ಅಂತ ಅನ್ಕೊಳ್ತಾ ಇದ್ದೀನಿ. ಇದು ಯಾವುದು ನನ್ನದಲ್ಲ ತಂದೆ. ಕೇವಲ ನೀನು ನನ್ನ ಜೊತೆ ಇದ್ರೆ ಮಾತ್ರ ಸಾಧ್ಯ ಅಂತ ನನಗೆ ಗೊತ್ತಾಗೋಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಮನಸ್ಸನ್ನ ನಿಯಂತ್ರಣ ಮಾಡುವಂತಹ ಮಾತನ್ನ ನೀನ್ ಹೇಳ್ತಾ ಇದೀಯ. ನನ್ ಮನಸ್ಸು ಯಾವಾಗ್ಲೂ ಅಳ್ತಾ ಇತ್ತು. ನನ್ನ ಮನಸ್ಸು ದುಃಖಭರಿತವಾಗಿತ್ತು. ಅಥವಾ ನಾನೇ ಎಲ್ಲ ಅನ್ನೋ ಅಹಂಕಾರದಲ್ಲಿ ಇತ್ತು. ಆ ಎಲ್ಲ ನನ್ನ ಭಾವನೆಗಳನ್ನ ಕೊಚ್ಚಿ ಹಾಕಿದಂತಹ ಮಾತುಗಳು ನಿನ್ ಮಾತು. ಅದರ ಜೊತೆ ಅದು ನನ್ನ ಮೇಲೆ ಎಂಥ ಪರಿಣಾಮ ಬೀರಿದೆ ಅಂತ ಅಂದ್ರೆ, ಇಲ್ಲಿ ಅರ್ಜುನ ಹೇಳ್ತಾ ಇರೋದು ಮಮ ಮೋಹ ಅಂದ್ರೆ ನನ್ನ ಒಳಗೆ ಇದ್ದಂತಹ ಮೋಹವನ್ನ ನೀನು ಬುಡ ಸಮೇತ ಕಿತ್ ಹಾಕ್ಬಿಟ್ಟಿದ್ಯಾ. ಇಲ್ಲಿ ಯಾಕೆ ಅವನು ಮಮ ಮೋಹ ಅಂತಾನೆ ಉಪಯೋಗಿಸ್ತಾ ಇದ್ದಾನೆ ಅಂದ್ರೆ, ನಮಗೆ ಮೊದಲನೇ ಅಧ್ಯಾಯದಲ್ಲಿ ನಾವು ಕೇಳಿದೀವಿ. ಅವನಲ್ಲಿದ್ದಂತಹ ಮಾತುಗಳು, ಅವನಲ್ಲಿದ್ದಂತಹ ಅಹಂಕಾರ ಎಲ್ಲವನ್ನೂ ನಾವು ಕೇಳಿಬಿಟ್ಟಿರೋದ್ರಿಂದ, ನೀನು ಆ ಮೊದಲನೇ ಅಧ್ಯಾಯದಲ್ಲಿ ಏನ್ ಅರ್ಜುನ ಇದ್ದ, ಅದೇ ಅರ್ಜುನ ಈ 11ನೇ ಅಧ್ಯಾಯಕ್ಕೆ ಬರುವಷ್ಟರಲ್ಲಿ ಸಂಪೂರ್ಣವಾಗಿ ಬದಲಾಗೋಗ್ಬಿಟ್ಟಿದ್ದಾನೆ ಕೃಷ್ಣ. ಅಂದ್ರೆ ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾನೆ ಅಂತಂದ್ರೆ, ಇದು ಹೇಗಾಯ್ತು ಅಂತ ಅಂದ್ರೆ, ಇದು ಜಸ್ಟ್ ನಿನ್ನ ಮಾತಿಂದ ಮಾತ್ರ ಸಾಧ್ಯ ಆಯ್ತು. ನಿನ್ ಮಾತ್ ನಾನ್ ಕೇಳದ್ನಲ್ಲ, ಅವಾಗ ನನಗ್ ಜ್ಞಾನೋದಯ ಆಯ್ತು. ನಾನು ವಿದ್ಯೆ ಕಲ್ತಿರ್ಬೋದು, ನಾನು ಹಲವಾರು ಗುರುಗಳ ಬಳಿ ಇರಬಹುದು. ಆದ್ರೆ ನನಗೆ ನೀನು ಹೇಳಿಕೊಟ್ಟಂತಹ ಮಾತೇನಿದೆ, ನಿನ್ನ ಮಾತೇನಿದೆ, ಅದು ಬಹಳ ಬಹಳ ಪರಿಣಾಮ ಬೀರ್ತು. ಯಾಕೆ ಅಂದ್ರೆ ನಿನ್ನ ಮಾತಿನಿಂದ, ನಿನ್ನ ದಯೆಯಿಂದ, ನಿನ್ನ ಅನುಗ್ರಹದಿಂದ. ನೋಡಿ, ಮೊದಲಿಗೆ ನಾನು ನನ್ನಿಂದ ನನ್ನವರು ಅಂತ ಇದ್ದಂತಹ ಅರ್ಜುನ, ನಿನ್ನ ದಯೆ, ನಿನ್ನ ಅನುಗ್ರಹ, ನಿನ್ನ ಮಾತು ಎಷ್ಟು ಬದಲಾಗ್ಬಿಟ್ಟಿದ್ದಾನೆ ಅಲ್ವಾ? ಹಾಗಾಗಿ ನಾವು ಇಲ್ಲಿ ಅನುಗ್ರಹ ಅಂತ ಅಂದ ತಕ್ಷಣ ನಾವೇನ್ ಅನ್ಕೊಂತೀವಿ, ಭಗವಂತನ ಅನುಗ್ರಹ ಇದೆ ಅಂತ ಅಂದ ತಕ್ಷಣ ನಮ್ಮ ಮನ್ಸಿಗೆ ಬರೋದು, ಓಹೋ,
ಭಗವಂತನ ಅನುಗ್ರಹ ಇದೆ. ಅದಕ್ಕೆ ಚಂದ ಹಣ ಬಂದ್ಬಿಟ್ಟಿದ್ಯಾವಪ್ಪ ಅವ್ರತ್ರ. ಭಗವಂತನ ಅನುಗ್ರಹ ಇದೆ ಕಣ್ರಿ. ಅದಕ್ಕೆ ನೋಡಿ ಅವ್ರು ಕಷ್ಟನೇ ಪಡಲ್ಲ. ಆರಾಮಾಗಿ ಪ್ರಮೋಷನ್ ಮೇಲೆ ಪ್ರಮೋಷನ್ ತಗೊಂತಾ ಇದಾರೆ. ಅವ್ರು ಕೆಲ್ಸನೇ ಮಾಡಲ್ಲ. ಬಟ್ ನಾನ್ ಎಷ್ಟೊಂದ್ ಎಫರ್ಟ್ ಹಾಕ್ತೀನಿ, ಪರಿಶ್ರಮ ಪಡ್ತೀನಿ. ನನಗ್ ಪ್ರಮೋಷನ್ನೇ ಆಗಲ್ಲ ಕಣ್ರಿ. ಇನ್ನು ಕೆಲವು ಹೆಂಗಸರುಗಳು ಮಾತಾಡೋದ್ ನಾವು ಕೇಳಿರ್ತೀವಿ. ಅಯ್ಯೋ! ಆ ಊರು ಬಿಡ್ರಿ, ಅವ್ರು ತುಂಬಾ ಪುಣ್ಯ ಮಾಡಿದ್ದಾರೆ. ಅವ್ರ ಮನೇಲೆಲ್ಲ ಕೆಲ್ಸ ಅವ್ರ ಗಂಡಂದು ಮಾಡ್ಕೊಡ್ತಾರೆ, ಮಕ್ಳು ಮಾಡ್ಕೊಂತಾರೆ. ಎಲ್ಲ ಅವ್ರು ಆರಾಮಾಗಿರ್ತಾರೆ ಮನೇಲಿ. ಅವ್ರು ತುಂಬಾ ಪುಣ್ಯ ಮಾಡಿದ್ದಾರೆ. ಅವ್ರ ಅನುಗ್ರಹ ತುಂಬಾ ಚೆನ್ನಾಗಿದೆ. ಇಲ್ಲ. ಅದ್ಯಾವುದು ಅನುಗ್ರಹ ಅಲ್ಲವೇ ಅಲ್ಲ. ಅನುಗ್ರಹ ಅಂದ್ರೆ ಏನು? ಕೇವಲ ಹಣ, ಆಸ್ತಿ ಅಥವಾ ಆರಾಮಾಗಿರೋದು. ಇದು ಅನುಗ್ರಹನಾ? ಅಲ್ಲ. ಅನುಗ್ರಹ ಅಂತ ಅಂದ್ರೆ ನೀನು ಇವತ್ತು ನನ್ನ ಮೇಲ್ ಮಾಡಿದ್ಯಲ್ಲ, ಅದು ನಿಜವಾದ ಅನುಗ್ರಹ. ಯಾಕೆಂದ್ರೆ ನನ್ನ ಅಹಂಕಾರವನ್ನ ಕಿತ್ತು ಹಾಕಿದ್ಯಾ, ನನ್ನಲ್ಲಿದ್ದಂತಹ ಮೋಹವನ್ನ ಕಿತ್ತು ಹಾಕಿದ್ಯಾ, ಇದು ನಿಜವಾದ ಅನುಗ್ರಹ. ಯಾಕೆ ಅಂತ ಅಂದ್ರೆ ಒಬ್ಬ ಮನುಷ್ಯ ತುಂಬಾ ದುಃಖದಲ್ಲಿರ್ತಾನೆ ಅಂತ ಅನ್ಕೊಳ್ಳೋಣ. ನಾವೆಲ್ಲರೂ ಸಹ ಆ ಸಿಚುವೇಶನ್ ಅನ್ನ ಫೇಸ್ ಮಾಡಿರ್ತೀವಿ. ಆ ಸಿಚುವೇಶನ್ ಫೇಸ್ ಮಾಡಿದಾಗ ಎಲ್ರು ಬಂದ್ ಏನ್ ಹೇಳ್ತಿರ್ತಾರೆ ಅಂದ್ರೆ, ಅಯ್ಯೋ ದುಃಖ ಪಡ್ಬೇಡಿ, ಅಯ್ಯೋ ಬೇಜಾರ್ ಮಾಡ್ಕೋಬೇಡಿ, ಅಯ್ಯೋ ಹೀಗ್ ಮಾಡಿ, ಅಯ್ಯೋ ಹಾಗ್ ಮಾಡಿ. ಎವ್ರಿ ಒನ್ ವಿಲ್ ಕಮ್ ಅಂಡ್ ಅಡ್ವೈಸ್ ಅಸ್, ಅಲ್ವಾ? ಪ್ರತಿದಿನ ಬರ್ತಾರೆ, ಅಡ್ವೈಸ್ ಮಾಡ್ತಾರೆ, ಹೋಗ್ತಾರೆ, ಹೀಗ್ ಮಾಡಿ, ಹಾಗ್ ಮಾಡಿ, ಹೀಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು. ಸರಿ, ಹೌದು. ಆದ್ರೆ ದುಃಖದಲ್ಲಿ ಇದ್ದವ್ರಿಗೆ ನಮ್ಗ್ ಅಡ್ವೈಸ್ ಬೇಕಾಗಿರೋದಿಲ್ಲ. ಏನ್ ಬೇಕಾಗಿರುತ್ತೆ? ನಮ್ ಜೊತೆ ಯಾರ್ ನಿಂತ್ಕೊಂತಾರೆ, ಅಲ್ವಾ? ಯಾರೋ ಒಬ್ರು ನಮಗ್ ತುಂಬಾ ಬೇಕಾಗಿರೋ ಆತ್ಮೀಯರು ಬಂದು ಜಸ್ಟ್ ನಮ್ಮ ಕೈ ಹಿಡ್ಕೊಂಡು ನಾನಿದ್ದೀನಿ ಅಂತ ಅನ್ಬಿಟ್ರೆ ಸಾಕು, ಅಲ್ವಾ? ಅವ್ರು ಏನೂ ಮಾಡೋದ್ ಬೇಡ. ನಾವೇ ಮಾಡ್ಬಿಡ್ತೀವಿ. ಆದ್ರೆ ನಮಿಗೇನು, ಅವ್ರಿದಾರೆ ಅನ್ನೋ ಒಂದು ಧೈರ್ಯ ಬೇಕು, ಸಾಂತ್ವನ ಬೇಕು ಅಷ್ಟೇ. ಸರಿ ಅಲ್ವಾ? ಅದೇ ರೀತಿ ಕೇವಲ ನಿನ್ನ ಮಾತು, ನಿನ್ನ ಅನುಗ್ರಹದಿಂದ ಅದೇ ಜ್ಞಾನದ ಸಂಪಾದನೆ ಅಂತ ನನಗ್ ತಿಳಿದಿದೆ. ಯಾಕೆ ಇಲ್ಲಿ ಅರ್ಜುನ ಇಷ್ಟೊಂದು ಮಾತಾಡ್ತಾ ಇದ್ದಾನಪ್ಪ ಅಂತ ಅಂದ್ರೆ, ನಮಗೆ ನಿಜವಾದ ಜ್ಞಾನ ಅಂದ್ರೆ ಏನು, ನಿಜವಾದ ಅನುಗ್ರಹ ಅಂದ್ರೆ ಏನು ಅಂತ ನಮಗೆ ತಿಳಿಬೇಕು ಅನ್ನೋದೇ ವೇದವ್ಯಾಸರ ಉದ್ದೇಶ ಆಗಿರುತ್ತೆ. ಈ ತಕ್ಷಣ ನಿಮ್ಮ ತಲೆಯಲ್ಲಿ ಓಡೋದು ಅಲ್ಲ, ಭಗವದ್ಗೀತೆ. ಭಗವದ್ಗೀತೆ ಅರ್ಜುನ, ಕೃಷ್ಣ ಬರ್ತಾನೆ. ಇಲ್ಲಿ ವೇದವ್ಯಾಸರು ಎಲ್ಲಿಂದ ಬಂದ್ರು ಅಂತಂದ್ರೆ, ಮಹಾಭಾರತವನ್ನ ಬರೆದವರೇ ವೇದವ್ಯಾಸರು, ಅಲ್ವಾ? ಹಾಗಾಗಿ ಇಲ್ಲಿ ವೇದವ್ಯಾಸರು ಏನ್ ಬರ್ದಿದ್ದಾರೆ ಅದನ್ನೇ ನಾವು ತಿಳ್ಕೊಳ್ತಾ ಇದೀವಿ. ಹಾಗಾಗಿ ಅದನ್ನೇ ಇಲ್ಲಿ ವೇದವ್ಯಾಸರು ದೇವರ ಅನುಗ್ರಹ ಅಂದ್ರೆ ಏನು ಅಂತ ಬರಿತಾ ಇದ್ದಾರೆ. ನಾವ್ ಹೇಳಿದ್ವಲ್ಲ, ದೇವರ ಅನುಗ್ರಹ ಅಂದ್ರೆ ಎಲ್ಲೋ ಲಕ್ಕಿ ತರ ಕ್ಯಾಶ್ ಬಂದ್ಬಿಡ್ತು, ಮನೆ ತಗೊಂಡ್ಬಿಟ್ಟೆ, ಆಸ್ತಿ ಬಂದ್ಬಿಡ್ತು, ಇನ್ನೇನೋ ಬಂತು, ಮತ್ತೊಂದೇನೋ ಅಲ್ಲ. ಹಾಗಿದ್ರೆ ಅನುಗ್ರಹ ಅಂದ್ರೆ ಏನು? ನಾನು ನನ್ನದು ಅನ್ನೋ ಮೋಹ ಯಾವಾಗ ಬಿಟ್ಟು ಹೋಯ್ತು, ಅದು ನಿಜವಾದ ಅನುಗ್ರಹ, ಅಲ್ವಾ? ನೋಡಿ, ನಾವು ಭಗವದ್ಗೀತೆಯ ಇಷ್ಟು ಶ್ಲೋಕದಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ನಾಹಂ ಕರ್ತ ಹರಿಕರ್ತ, ಮಮ ಸ್ವಾಮಿ ಹರಿನಿತ್ಯಂ. ಅದ್ರ ಜೊತೆ ನಾನು ಕನ್ನಡಿ ಒಳಗಡೆ ಇರುವಂತಹ ಒಂದು ಬಿಂಬ ಇದ್ದ ಹಾಗೆ, ನನಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರ ಇಲ್ಲ. ಹಾಗಂತ ಸನ್ಯಾಸತ್ವ ತಗೊಳ್ಬೋದಾ? ನೋ. ಅದನ್ನ ಕೃಷ್ಣ ಎಷ್ಟು ಕ್ಲಿಯರ್ ಕಟ್ ಆಗಿ ಹೇಳ್ತಾನೆ ಅಂತ ಅಂದ್ರೆ, ನಿನ್ನ ಪಾಲಿಗೆ ಬಂದಂತಹ ನಿನ್ನ ಕರ್ತವ್ಯವನ್ನ ನೀನು ಮಾಡ್ಲೇಬೇಕು. ಅದರಿಂದ ಯಾವುದೇ ರೀತಿಯಾಗಿ ವಿಮುಖರಾಗಬಾರದು. ನೀನು ಅಮ್ಮ ಆಗಿದ್ಯಾ, ನೀನ್ ಅತ್ತೆ ಆಗಿದ್ಯಾ, ನೀನ್ ಅಮ್ಮ ಇದು ಸೊಸೆ ಆಗಿದ್ಯಾ, ನೀನ್ ಚಿಕ್ಕಮ್ಮನ, ನೀನ್ ದೊಡ್ಡಮ್ಮನ. ನಮ್ಮ ಜೀವನದಲ್ಲಿ ಹಲವಾರು ಪಾತ್ರಗಳಿದೆ. ಆ ಎಲ್ಲ ಪಾತ್ರಗಳು ಏನನ್ನ ಬಯಸುತ್ತೋ, ವಿ ಹ್ಯಾವ್ ಟು ಫುಲ್ಫಿಲ್ ದಟ್. ನಾವ್ ಅದನ್ನ ಫುಲ್ಫಿಲ್ ಮಾಡ್ಲೇಬೇಕು. ಆಗ ಮಾತ್ರ ಇದು ಸಾಧ್ಯ. ಅಷ್ಟೇ ಅಲ್ಲ, ಎಷ್ಟು ಸುಂದರವಾಗಿ ಭಗವಂತ ಹೇಳ್ಬಿಡ್ತಾನೆ ಅಂತ ಅಂದ್ರೆ, ನೀನ್ ಯಾವ್ದೋ ದೇವಸ್ಥಾನ ಸುತ್ತಬೇಡ, ನೀನ್ ಏನೋ ಪಾರಾಯಣ ಮಾಡ್ಬೇಡ, ನಿನ್ನ ಪಾಲಿನ ಕರ್ತವ್ಯವನ್ನ ನೀನು ಮಾಡಿ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡು. ಅದರಿಂದ ಯಾವುದೇ ರೀತಿಯಾದಂತಹ ಫಲಾಪೇಕ್ಷೆಯನ್ನ ಇಡ್ಕೋಬೇಡ. ಅದೇ ನಿಜವಾದ ಪೂಜೆ. ಸಿ, ಎಷ್ಟು ಸುಂದರವಾಗಿ ಭಗವಂತ ಪೂಜೆ ಅಂದ್ರೆ ಏನು, ಅನುಗ್ರಹ ಅಂದ್ರೆ ಏನು ಅನ್ನೋದನ್ನ
ಸುಂದರವಾಗಿ ಹೇಳ್ತಾ ಅದನ್ನೇ ಇಲ್ಲಿ ಅರ್ಜುನ ಅವನ ಪ್ರತಿಕ್ರಿಯೆಯನ್ನ ಕೊಡ್ತಿದ್ದಾನೆ. ಅಂದ್ರೆ ಭಗವಂತ ನೀನ್ ಹೇಳಿದ್ಯಲ್ಲ ನೋಡು, ನನಗಿದೆಲ್ಲ ನೆನ್ಪಿದೆ. ಇದರಿಂದ ನನಗೆ ಏನಾಗಿದೆ ಅಂದ್ರೆ ನನ್ನ ಅಹಂಕಾರ ಹೋಗಿದೆ, ತೊಲಗಿದೆ. ನನಗೀಗ ಅಹಂಕಾರ ಇಲ್ಲ. ಅದೇ ಮುಂದುವರೆದು ಹೇಳ್ತಾ ಹೋಗ್ತಾನೆ. ಭವ, ಭವ ಅಂದ್ರೆ ಅವಿರ್ಭಾವ ಅಂತ. ಆಪ್ಯವು ಅಂದ್ರೆ ಅಂತರ್ಯಾತ್ಮವು. ಹಿ ಖಂಡಿತವಾಗಿಯೂ. ಭೂತಾನಾಂ ಸಕಲ ಜೀವಿಗಳ. ಶತ್ರೌ ಶುತ್ರೌ ಅಂದ್ರೆ ಕೇಳಲ್ಪಡುವುದು. ವಿಸ್ತಾರಶಃ ವಿವರವಾಗಿ. ಮಯ ನನ್ನಿಂದ. ತ್ವತ್ವ ನನ್ನಿಂದ. ಕಮಲ ಪತ್ರಾಕ್ಷ ಕಮಲದ ನಯನದವನೇ ಅಂದ್ರೆ ಕಮಲದ ಕಣ್ಣವನೇ. ಮಹಾತ್ಮಮಂ ಅಂದ್ರೆ ಮಹಿಮೆಯನ್ನ. ಅಪಿ ಕೂಡ. ಚ ಮತ್ತು. ಅವ್ಯಯಂ ಅಕ್ಷಯವಾದ. ಅಂದ್ರೆ ಓವರ್ ಆಲ್ ಇಲ್ಲಿ ಈ 10 ಅಧ್ಯಾಯದ ಸಿಂಹಾವಲೋಕನವನ್ನ ಇಲ್ಲಿ ಅರ್ಜುನ ಹೇಳ್ತಾ ಇದ್ದಾನೆ ಈ 2ನೇ ಶ್ಲೋಕದಲ್ಲಿ. ಅಂದ್ರೆ ಹಿಂದೆ ಕೃಷ್ಣ ನೀನೇನೆಲ್ಲ ಹೇಳ್ದೆ ಅಲ್ಲ, ಅದನ್ನೇ ಇಲ್ಲಿ ಅರ್ಜುನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಮೆಲುಕು ಹಾಕ್ತಾ ಇದ್ದಾನೆ. ಈ ಜಗತ್ತಿನ ಭವ ಭವಾವ್ಯಯ ಅಂದ್ರೆ ಹುಟ್ಟು ಸಾವು ಈ ಎಲ್ಲವುದು ಹೇಗಾಗತ್ತೆ ಅಂತ ನೀನು ಆಲ್ರೆಡಿ 7ನೇ ಅಧ್ಯಾಯದಲ್ಲಿ ನಿನ್ನ ಬಾಯಿಂದನೇ ನಾನು ಕೇಳ್ಬಿಟ್ಟಿದ್ದೀನಿ. ಅಂದ್ರೆ ಹುಟ್ಟಿಗೂ ನೀನೇ ಕಾರಣ, ಸಾವಿಗೂ ನೀನೇ ಕಾರಣ. ಅದು ನನ್ನ ಕೈಯಲ್ಲಿ ಇಲ್ಲ. ಅದ್ರ ಜೊತೆ ಆತ ವಿಶೇಷವಾಗಿ ಕಮಲ ಪತ್ರಾಕ್ಷ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಇಲ್ಲಿ ಕಮಲ ಪತ್ರಾಕ್ಷ ಅಂತ ಹೇಳ್ತಿದ್ದಾನಪ್ಪ ಅಂತ ಅಂದ್ರೆ, ನೀನು ನನ್ನ ಮೇಲೆ ಇಟ್ಟಿರುವಂತಹ ಅನುಗ್ರಹ, ನೀನ್ ನನ್ನ ನೋಡಿದ್ಯಾ, ನನಗೆ ಅಷ್ಟು ಸಾಕು. ಅಂದ್ರೆ ಇಲ್ಲಿ ನೋಡಿದ್ಯಾ ಅಂದ್ರೆ ಅರ್ಥ ಏನು? ಈಗ ಉದಾಹರಣೆ, ಅಪ್ಪ ಅಮ್ಮ ಮಕ್ಳ ಮೇಲೆ ಒಂದ್ ಕಣ್ಣಿಟ್ಟಿರ್ತಾರೆ ಅಂತ ಹೇಳ್ತಾರೆ. ಯಾಕೆ ಕಣ್ಣಿಟ್ಟಿರ್ತಾರೆ? ಅವ್ರ ಮೇಲೆ ನಿಮ್ಗೆ ಏನಾದ್ರು ಡೌಟಾ? ಇಲ್ಲ. ಮತ್ತೆ ಯಾಕೆ ಕಣ್ಣಿಟ್ಟಿರ್ತೀವಿ? ಅವರಿಗೆ ಯಾವಾಗ ನಮ್ಮ ಅವಶ್ಯಕತೆ ಇದೆಯೋ ಆಗ ನಾವು ಅವ್ರ ಜೊತೆ ಇರ್ಬೇಕು ಅಂತ ಕಣ್ಣಿಟ್ಟಿರೋದು ಅಂದ್ರೆ ಅದೇ ಅಲ್ವಾ? ಅಂದ್ರೆ ಅವ್ರಿಗೆ ನಾವು ಫುಲ್ ಇಂಡಿಪೆಂಡೆಂಟ್ ಆಗಿ ಬಿಟ್ಟಿರ್ತೀವಿ. ಆದ್ರೆ ಅವ್ರಿಗೇನಾದ್ರೂ ಕಷ್ಟ ಅಂದ ತಕ್ಷಣ ನಾವು ಅವ್ರ ಜೊತೆ ಇರ್ತೀವಿ, ಅವ್ರ ಪಕ್ಕದಲ್ಲಿರ್ತೀವಿ. ಅವ್ರು ಕೂಗೋದಕ್ಕಿಂತ ಮುಂಚೆ ನಾವಿರ್ತೀವಿ. ಉದಾಹರಣೆ, ಮಗು ಒಂದು ಹೊರಗಡೆ ಆಟ ಆಡ್ತಾ ಇದೆ ಅಂತ ಅಂದ್ರೆ ಅಮ್ಮ ಒಳಗಡೆ ಅಡಿಗೆ ಮಾಡ್ತಾ ಇರ್ತಾಳೆ. ಆದ್ರೆ ಅಮ್ಮನ ಕಣ್ಣು ಕಿವಿ ಎಲ್ಲಾ ಮಗು ಜೊತೆನೆ ಇರುತ್ತೆ. ಕಿಟಕಿಯಿಂದ ಬಗ್ಗಿ ಬಗ್ಗಿ ನೋಡ್ತಾ ಇರ್ತಾಳೆ, ಮಗು ಆಟ ಆಡ್ತಾ ಇದ್ಯಾ, ಮಗು ಸುರಕ್ಷಿತವಾಗಿದ್ಯಾ, ಮಗು ಸೇಫ್ ಆಗಿದ್ಯಾ. ಅವಳು ಸಪೋಸ್ ಚಪಾತಿ ಮಾಡ್ತಾ ಇರ್ತಾಳೆ ಅಂತ ಅನ್ಕೊಳ್ಳೋಣ, ಅವಳು ಮೈ ಹಿಟ್ಟಾಗಿರುತ್ತೆ, ಅವಳು ಕೈ ಹಿಟ್ಟಾಗಿರುತ್ತೆ. ಆದ್ರೆ ಆ ಮಗು ಅಮ್ಮ ಅಂತ ಕೂಗಿದ ತಕ್ಷಣ ಅದ್ ಯಾವ್ದನ್ನು ಅವಳು ಲೆಕ್ಸೋದಿಲ್ಲ ಅಲ್ವಾ? ಅವಳು ರೂಪ ಏನಾದ್ರು ನೋಡ್ತಾಳ, ಅಯ್ಯೋ ಬೀದಿಗೆ ಹೋದ್ರೆ ನನಗೆ ಯಾರು ಏನಾರು ಏನಪ್ಪಾ ಇದು ಈ ತರ ಇದೆ ಹಿಂಗ್ಸು ಅಂತ ಏನಾದ್ರು ಅನ್ಕೊಂತಾಳ? ಏನು ಇಲ್ಲ. ಹೇಗಿರ್ತಾಳೋ ಹಾಗೆ ಇಮ್ಮಿಡಿಯೇಟ್ ಓಡ್ ಹೋಗಿ ಮಗುನ್ ಫಸ್ಟ್ ಎತ್ಕೊಂತಾಳೆ, ಏನಾಯ್ತು ಕಂದ ಅಂತ ವಿಚಾರಿಸ್ತಾಳೆ. ಅದೇ ರೀತಿ ಇಲ್ಲಿ ಭಗವಂತನ ಅಂದ್ರೆ ನೀನು ಅಷ್ಟೇ ನನ್ನ ಮೇಲೆ ಆ ರೀತಿ ಅನುಗ್ರಹ ಇಟ್ಟಿದ್ಯಾ. ನನಗ್ ಗೊತ್ತಾಗಿದೆ, ನನಗ್ ಅರ್ಥ ಆಯ್ತು. ಅಂದ್ರೆ ನನಗ್ ನೀನ್ ಏನೆಲ್ಲ ಕೊಟ್ಟಿದ್ಯಾ ಅನ್ನೋದು ನನಗೆ ಸಂಪೂರ್ಣ ಮನನ ಆಗಿದೆ, ಸಂಪೂರ್ಣ ತಿಳ್ಕೊಂಡಿದೀನಿ. ಅಷ್ಟೇ ಅಲ್ಲ, ನಿನ್ ಅನುಗ್ರಹ ನನಗಿದೆ ಅಲ್ವಾ. ಹಾಗಾಗಿ ನಾನು ತುಂಬಾ ಸಂತೋಷವಾಗಿದ್ದೀನಿ, ತುಂಬಾ ಖುಷಿಯಾಗಿದ್ದೀನಿ. ನಿನ್ನ ಮಹಿಮೆ ಏನು ಅನ್ನೋದನ್ನ ನಾನು ಆಲ್ರೆಡಿ 9ನೇ ಅಧ್ಯಾಯದಲ್ಲೇ ನಾನು ತಿಳ್ಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ನಾನು ಇದೆಲ್ಲದನ್ನ ನಾನು ನಿನ್ನ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾಕೆ ಇದನ್ನೆಲ್ಲ ಹೇಳ್ತಿದ್ದಾನಪ್ಪ ಅರ್ಜುನ ನೋಡು, 7ನೇ ಅಧ್ಯಾಯದಲ್ಲಿ ಹುಟ್ಟು ಸಾವು ಇದೆ, ಅಥವಾ 9ನೇ ಅಧ್ಯಾಯದಲ್ಲಿ ನಿನ್ನ ಮಹಿಮೆಯನ್ನ ತಿಳ್ಕೊಂಡಿದ್ದೀನಿ ಅಂತ ಯಾಕೆ ಹೇಳ್ತಾ ಇದ್ದಾನೆ ಅಂತ ಅಂದ್ರೆ, ನನಗೆಲ್ಲ ನೆನ್ಪಿದೆ. ಈ ಸ್ಕೂಲ್ಗಳಲ್ಲಿ ನಿಮಗೆಲ್ಲ ನೆನಪಿದೆ ಅಂತ ಅನ್ಸುತ್ತೆ. ಇನ್ನೇನ್ ಎಕ್ಸಾಮ್ 1 ವೀಕ್ ಇದೆ ಅನ್ಬೇಕಾದ್ರೆ ಸುಮ್ನೆ ಟೀಚರ್ಸ್ಗಳು ಕ್ವಶನ್ ಕೇಳ್ತಾ ಹೋಗ್ತಾರೆ. ಆಗ ಮಕ್ಳು ಹ್ಯಾಂಡ್ಸ್ ಅಪ್ ಮಾಡ್ಬಿಟ್ಟು, ಏ ಮ್ಯಾಮ್ ನನಗ್ ಗೊತ್ತು ಆನ್ಸರು, ಇದು ಅವತ್ ಪಾಠ ಮಾಡಿದ್ರಿ, ಇದಕ್ಕೆ ಈ ಎಕ್ಸ್ಪೆರಿಮೆಂಟ್ ಮಾಡಿದ್ರಿ ಅಂತ ಎಷ್ಟು ಬಡ 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 ಹೇಳ್ತಿರ್ತಾರಲ್ವಾ. ಅಂದ್ರೆ ಅದ್ರ ಅರ್ಥ ಏನೋ, ನನಗೆಲ್ಲ ಗೊತ್ತು, ನೀವ್ ಏನೇನ್ ಹೇಳಿದೀರಾ ಎಲ್ಲದೂ ನಾನ್ ನೆನ್ಪಿಟ್ಕೊಂಡಿದೀನಿ ಅಂತ ಹೇಗೆ ಮಕ್ಕಳು ಆ ಎಂಥೂಸಿಯಾಸಮ್ ಅಲ್ಲಿ ಅವ್ರು ಆನ್ಸರ್ಸ್ ಮಾಡ್ತಾ ಇರ್ತಾರೆ, ಅದೇ ರೀತಿ ಇಲ್ಲಿ ಅರ್ಜುನನು ಅಷ್ಟೇ ನನಗೆಲ್ಲ ನೆನ್ಪಿದೆ ನೋಡು, ನಾನು ಎಲ್ಲದನ್ನು ಗಮನದಲ್ಲಿ ಇಟ್ಕೊಂಡಿದೀನಿ, ನೆನಪಲ್ಲಿ ಇಟ್ಕೊಂಡಿದೀನಿ. ಹಾಗಾಗಿ ನೀನು
ಕಮಲಪತ್ರಾಕ್ಷ ನೀನ್ ನನ್ ಮೇಲೆ ಅನುಗ್ರಹ ಇಟ್ಕೊಂಡಿದ್ಯಾ. ಹಾಗೆ 7ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ಯಾ, 9ನೇ ಅಧ್ಯಾಯದಲ್ಲಿ ಈ ರೀತಿ ಹೇಳಿದ್ಯಾ ಅಂತ ಹೇಳಿ ಪ್ರತಿಯೊಂದನ್ನು ಸಹ ಆತ ಇಲ್ಲಿ ಬಡ, 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 ಬಡ ಅಂತ ಹೇಳ್ತಾ ಇದ್ದಾನೆ. ನಾವ್ ಹೇಳ್ತಾ ಹೋಗ್ತೀವಲ್ಲ, ನಮಗೆ ತುಂಬಾ ಖುಷಿಯಾದಾಗ ನಾವ್ ಏನ್ ಮಾತಾಡ್ತೀವಿ ಅಂತಾನೆ ನಮಗ್ ಗೊತ್ತಾಗೋದಿಲ್ಲ ಅಲ್ವಾ? ಈಗ ಉದಾಹರಣೆ, ಆ ಒಬ್ಬ ಪ್ರೇಯಸಿ ತುಂಬಾ ವರ್ಷದಿಂದ ತನ್ನ ಪ್ರಿಯಕರನನ್ನು ನೋಡ್ಬೇಕು ಅಂತ ಕಾಯ್ತಾ ಇರ್ತಾಳೆ. ಅಥವಾ ಆ ಒಂದು ಹಾಸ್ಟೆಲಲ್ಲಿ ಒಂದ್ ಮಗು 1 ವರ್ಷದಿಂದ ಹಾಸ್ಟೆಲ್ ಇರುತ್ತೆ, ಅಥವಾ ಫಾರಿನ್‌ಗೆ ಹೋಗಿರುತ್ತೆ ಓದಕ್ಕೆ. ಅಪ್ಪ ಅಮ್ಮ ಬರಲ್ಲ ಅಂತ ಅನ್ಕೊಂಡಿರುತ್ತೆ. ಇದ್ದಕ್ಕಿದ್ದಂಗೆ ಅಪ್ಪ ಅಮ್ಮ ಸರ್ಪ್ರೈಸ್ ಕೊಡ್ಬೇಕು ಅಂತ ಆ ಅವಳು ಮುಂದೆ ಅಥವಾ ಅವನ ಮುಂದೆ, ಆ ಮಗುವಿನ ಮುಂದೆ ಹೋಗಿ ನಿಂತಿದ ತಕ್ಷಣ ಆ ಮಗು ಏನ್ ಮಾಡುತ್ತೆ ಅಂದ್ರೆ ಫಸ್ಟ್ ಓಡ್ ಬಂದ್ ಒಂದು ಟೈಟ್ ಹಗ್ ಕೊಟ್ಬಿಟ್ಟು ಅಳಕ್ ಶುರು ಮಾಡಿ ಅದು ಏನೇನೆಲ್ಲ ಮಾತಾಡುತ್ತೆ ಅಂದ್ರೆ ಆ ಒಂದಕ್ಕೊಂದು ರಿಲೇಟೆಡೇ ಇರಲ್ಲ, ಎಲ್ಲದನ್ನು ಹೇಳೋದಕ್ಕೆ ಶುರು ಮಾಡುತ್ತೆ. ಅವತ್ ಹಿಂಗಾಯ್ತು, ಇವತ್ ಹಿಂಗಾಯ್ತು. ಅದೇ ರೀತಿ ಇಲ್ಲಿ ಸಹ ಅರ್ಜುನ, ನೀನ್ ನನಗೆ ಏನೇನ್ ಹೇಳಿದ್ಯಾ ನೋಡು, 7ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ಯಾ, 9ನೇ ಅಧ್ಯಾಯದಲ್ಲಿ ಹೀಗೆ ಹೇಳಿದ್ಯಾ ಅಂದ್ರೆ ಬಡ 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 ಎಲ್ಲವುದನ್ನ ನಾನ್ ನಿನಗ್ ಸರೆಂಡರ್ ಆಗಿದ್ದೀನಿ ಅನ್ನೋ ಒಂದು ಆ ಭಾವನೆಯಲ್ಲಿ ಆತ ನೀನ್ ಏನೆಲ್ಲ ಹೇಳಿದ್ಯಾ ನನಗ್ ತುಂಬಾ ಚೆನ್ನಾಗಿ ನೆನಪಿದೆ. ಅದ್ರ ಜೊತೆಗೆ ಅವನಿಗೆ ಇನ್ನೂ ಒಂದು ಕ್ಯೂರಿಯಸ್. ಆ ಕ್ಯೂರಿಯಸ್ ಯಾಕೆ ಇಷ್ಟೊಂದು ಮಾತಾಡ್ತಿದ್ದಾನಪ್ಪ ಅರ್ಜುನ ಅಂತ ಅಂದ್ರೆ, ಈ 3 ಮತ್ತೆ 4ನೇ ಶ್ಲೋಕದಲ್ಲಿ ನಿಮಗೆ ಗೊತ್ತಾಗುತ್ತೆ ಯಾಕೆ ಅರ್ಜುನ ಇಷ್ಟೊಂದು ಮಾತಾಡ್ತಾ ಇದ್ದಾನೆ, ಅಥವಾ ಅದರ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅದೇ ರೀತಿ 3ನೇ ಶ್ಲೋಕದಲ್ಲಿ ಹೇಳ್ತಾ ಹೋಗ್ತಾನೆ, ಏವಂ ಹೀಗೆ, ಏತತ್ ಇದನ್ನು, ಯಥಾ ಇದ್ದಂತೆಯೇ, ಆತ್ಮ ಹೇಳಿದ್ದೀಯೇ, ತ್ವಂ ನೀನು, ಆತ್ಮಾನಂ ನಿನ್ನನ್ನು, ಪರಮ ಈಶ್ವರ ಪರಮೇಶ್ವರ ಅಂದ್ರೆ ಪರಮ ಪ್ರಭುವೇ, ದೃಷ್ಟ್ಯಂ ನೋಡಲು, ಇಚ್ಛಾಮಿ ಇಚ್ಛಿಸುತ್ತೇನೆ, ಹೇ ನಿನ್ನ, ರೂಪಂ ರೂಪವನ್ನ, ಐಶ್ವರಂ ಅಂದ್ರೆ ದಿವ್ಯವಾದ, ಪುರುಷೋತ್ತಮ ಪರಮ ಪುರುಷನೇ. ಅಂದ್ರೆ ನಾನು ಹೇಳದ್ನಲ್ಲ, ಅರ್ಜುನ ಯಾಕೆ ಇಷ್ಟೊಂದು ಮಾತಾಡ್ತಾ ಇದ್ದಾನೆ ಅಂತ ಅಂದ್ರೆ ಅವನಿಗೆ ತುಂಬಾ ಕ್ಯೂರಿಯಸ್ ಆಗ್ಬಿಟ್ಟಿದೆ. ಅಂದ್ರೆ ಇಷ್ಟೊಂದೆಲ್ಲ ಹೇಳ್ದೆ ಅಲ್ವಾ, ಈಗ ನನ್ಗೆ ಇನ್ನೊಂದು ಆಸೆ ಇದೆಯಪ್ಪ. ಏನಪ್ಪಾ ಅದ್ ಆಸೆ ಅಂತ ಅಂದ್ರೆ, ಈ ಹಿಂದೆ ನೀನ್ ಏನೆಲ್ಲ ಹೇಳಿದ್ಯಾ, ಪ್ರತಿಯೊಂದು ವಸ್ತುವಿನಲ್ಲಿ ನಾನಿದ್ದೀನಿ, ಪ್ರತಿಯೊಂದು ವಸ್ತುವಿಗೆ ಶ್ರೇಷ್ಠತೆಯನ್ನ ನಾನ್ ತಂದ್ಕೊಟ್ಬಿಟ್ಟಿದ್ದೀನಿ ಅಂತ, ಅದನ್ನೆಲ್ಲ ಏನಮೇ ಅಂದ್ರೆ ಅದೆಲ್ಲವುದು ಸಹ ನನಗ್ ಗೊತ್ತಿದೆ, ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಆದ್ರೆ ನೀನು ಅದರ ಜೊತೆಗೆ ನೀನು ಪರಮೇಶ್ವರನಾಗಿದ್ದೀಯ. ನಮ್ಗೆ ಪರಮೇಶ್ವರ, ಪರಮ ರುದ್ರ, ಈ ತರ ಎಲ್ಲ ಈಶ್ವರ ಅಂತೆಲ್ಲ ಕೇಳಿದಾಗ ನಮಗೇನಿಸುತ್ತೆ, ಈಶ್ವರನ ನೆನಪಾಗ್ತಾ ಹೋಗುತ್ತೆ. ಆದ್ರೆ ಇಲ್ಲಿ ಅರ್ಜುನ ಯಾಕೆ ಆ ಕೃಷ್ಣನಿಗೆ ಪರಮೇಶ್ವರ ಅಂತ ಹೇಳ್ತಿದ್ದಾನಪ್ಪ ಅಂತ ಅಂದ್ರೆ, ಈಶ್ವರ ಅಂತ ಅಂದ್ರೆ ಈಶರು, ಈಶರು ಅಂತ ಅಂದ್ರೆ ಗಣಗಳು ಅಥವಾ ಅಭಿಮಾನಿ ದೇವತೆಗಳು ಅಂತ ಬರ್ತಾ ಹೋಗುತ್ತೆ. ಅಂದ್ರೆ ಈಗ ನಮ್ಮ ದೇಹವನ್ನೇ ತೆಗೆದುಕೊಂಡಾಗ ನಮಗ್ ಗೊತ್ತು, ಕಣ್ಣಿನಲ್ಲಿ ಸೂರ್ಯ ಇರ್ತಾನೆ, ಕಿವಿಯಲ್ಲಿ ಚಂದ್ರ ಇರ್ತಾನೆ, ಹಾಗೆ ಬಾಯಿಯಲ್ಲಿ ಅಗ್ನಿ ಇರ್ತಾನೆ, ಹಾಗೆ ಕಾಲಿನಲ್ಲಿ ಜಯಂತ ಇರ್ತಾನೆ, ಭೂಮಿ ತಗೊಂಡಾಗ ಪೃಥ್ವಿಯ ಅಭಿಮಾನಿ ದೇವತೆ ಶನಿ ಆಗಿದ್ದಾನೆ. ಈ ರೀತಿ ಬರ್ತಾ ಹೋಗುತ್ತಲ್ವಾ. ಈ ಎಲ್ಲ ಅಭಿಮಾನಿ ದೇವತೆಗಳನ್ನ ಯಾರಾದ್ರೂ ಒಬ್ರು ಕಂಟ್ರೋಲ್ ಮಾಡ್ತಾರೆ ಅಂದ್ರೆ ಅವನು ಪರಮೇಶ್ವರ. ಹಾಗಾಗಿ ನೀನು ಇಲ್ಲಿ ಪರಮೇಶ್ವರನಾಗಿದ್ದೀಯಾ ಅಂದ್ರೆ ಎಲ್ಲರ ದೇವತೆಗಳನ್ನ ನಿಯಂತ್ರಿಸುವ ಈಶ್ವರನಾಗಿ ನೀನಿದ್ದೀಯಾ. ಹಾಗೆ ನಿನ್ನ ಮಹಿಮೆಯನ್ನ ನಾನು ಅರಿವು ನನಗೆ ಬರ್ಬೇಕು. ನಾನು ಹೇಳಿದ್ನಲ್ಲ, ಈಗ ನೀನ್ ಏನೆಲ್ಲ ಹೇಳಿದೆ ಅದು ಥಿಯರಿಟಿಕಲಿ ದಿಸ್ ಇಸ್ ಟ್ರೂ, ನನಗ್ ನೆನಪಿದೆ. ನಿನ್ ಥಿಯರಿಲಿ ನೀನ್ ಏನೇನು ಹೇಳಿದೆ ಅದೆಲ್ಲವುದು ನನಗ್ ನೆನಪಿದೆ. ಹಾಗೆ ನನಗೊಂದು ಆಸೆ ಇದೆ. ಏನ್ ಆಸೆ? ನಾನು ನಿನ್ನ ಆ ಅಚಿಂತ್ಯ ರೂಪವನ್ನ ನೋಡ್ಬೇಕು.
ನೋಡಿ ನಾನು ಅದಕ್ಕೆ ಹೇಳಿದ್ದು, ಯಾಕೆ ಅವನು ಅಷ್ಟೊಂದು ಬಡಬಡಾಯಿಸಿದ್ನಪ್ಪ, ಯಾಕೆ ಅವನು ನನಗೆ ಇದು ಗೊತ್ತಿದೆ ಅದು ಗೊತ್ತಿದೆ ಅಂತ ಹೇಳಿದ್ನಪ್ಪ ಅಂತ ಅಂದ್ರೆ ಮಗುವಿನ ಹಾಗೆ ಹೇಳ್ದ. ನಾನು ನಿಮಗೆ ಎಕ್ಸಾಂಪಲ್ ಕೊಟ್ಟಿದ್ದು, ಮಗು ಹೇಗೆ ಹಾಸ್ಟೆಲ್ ಇದ್ದಿದ್ ಮಗು ಏಕ್ದಮ್ ಅಪ್ಪ ಅಮ್ಮ ನೋಡ್ತಿದ್ದಂಗೆ ಹೇಗೆ ಎಲ್ಲದನ್ನ ಬಡಬಡಾಯಿಸೋದಿಕ್ಕೆ ಶುರು ಮಾಡುತ್ತೋ, ಹಾಗೆ ಇಲ್ಲಿ ಅರ್ಜುನ ಬಡಬಡಾಯಿಸೋದಿಕ್ಕೆ ಶುರು ಮಾಡ್ತಾನೆ, ತನ್ನ ಮಹಿಮೆ ಎಲ್ಲವನ್ನ ಹೇಳೋದಿಕ್ಕೆ ಶುರು ಮಾಡ್ತಾನೆ, ನನಗೆಲ್ಲ ನೆನಪಿದೆ ಅಂತ. ಯಾಕೆ ಅಂತ ಅಂದ್ರೆ, ನಂಗೊಂದು ಆಸೆ ಇದೆ, ನಾನು ನಿನ್ನ ಆ ಅಚಿಂತ್ಯ ರೂಪವನ್ನ ನೋಡ್ಬೇಕು. ಅಂದ್ರೆ ನೀನು ಇಲ್ಲಿ ಪರಮ ಪುರುಷೋತ್ತಮ. ಪುರುಷ ಅಂದಾಗ ಛಂದಸ್ಸು ಪುರುಷ, ಶರೀರ ಪುರುಷ, ವೇದ ಪುರುಷ ಅಂತ ಎಲ್ಲ ಬರ್ತಾ ಹೋಗುತ್ತೆ. ಆದ್ರೆ ನೀನು ಅದೆಲ್ಲವುದನ್ನ ಮೀರಿದಂತಹ ಪರಮ ಪುರುಷ. ಯಾಕೆ ಅಂದ್ರೆ 5 ಕೋಶಗಳು, ಅನ್ನಮಯ ಕೋಶ, ಪ್ರಾಣಮಯ ಕೋಶ, ವಿಜ್ಞಾನಮಯ ಕೋಶ, ಮನೋಮಯ ಕೋಶ, ಈ ಎಲ್ಲವನ್ನ ದಾಟಿದವನು ನೀನು. ಅದು ಬಿಟ್ಟು ನೇಮ್ ಅಂಡ್ ಫೇಮ್, ಹೆಸರುಗಳನ್ನ ಮೀರಿದವನು ನೀನು. ಅಷ್ಟೇ ಅಲ್ಲ, ಪಂಚೇಂದ್ರಿಯಗಳನ್ನ ಮೀರಿದವನು ನೀನು, ಜ್ಞಾನೇಂದ್ರಿಯಗಳನ್ನ ಮೀರಿದವನು ನೀನು. ಈ ರೀತಿ ಆತ ಹೇಳ್ಬೇಕಾದ್ರೆ 17 ಬೇಲಿಗಳು ಬರ್ತಾ ಹೋಗುತ್ತೆ. ಆ 17 ಬೇಲಿಗಳನ್ನ ದಾಟಿ ನಿಂತಹ ಪರಮ ಪುರುಷ ನೀನು. ಅಂದ್ರೆ ನಾವಾದ್ರೂ ಅಷ್ಟೇ, ನಮ್ಗೆ ಏನೋ ಒಂದು ಬೇಕು ಅಂದಾಗ ನಾವ್ ಎಲ್ಲವನ್ನ ಹೇಗೆ ಸ್ಯಾಕ್ರಿಫೈಸ್ ಮಾಡ್ಕೊಳ್ತಾ ಹೋಗ್ತೀವಿ, ಅದೇ ರೀತಿ ಇಲ್ಲಿ ಅವನು ಅಷ್ಟೇ, ನಾನು ನಿನ್ನ ಆ ಅಚಿಂತ್ಯ ರೂಪ. ಇಲ್ಲಿ ಯಾಕೆ ಅಚಿಂತ್ಯ ರೂಪ ಅಂತಾನೆ ಹೇಳ್ತಿದ್ದಾನೆ ಅಂತ ಅಂದ್ರೆ, ನನ್ನ ಚಿಂತನೆಗೆ ನಿಲುಕದಂತಹ ಆ ರೂಪವನ್ನ ನಾನು ನೋಡೋದಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆ ಅಂತ ಅಂದ್ರೆ, ಈಗ ನಾನು ಏನೆಲ್ಲ ಕೇಳಿಸ್ಕೊಂಡೆ, ಥಿಯರಿಟಿಕಲಿ ನಾನು ಏನೆಲ್ಲ ಕೇಳಿಸ್ಕೊಂಡೆ, ಆ ಎಲ್ಲ ಕೇಳಿಸ್ಕೊಂಡ ಮೇಲೆ ನೀನ್ ಹೇಗಿದ್ಯಾ ಅಂತ ನೋಡೋನ ಆಸೆ ನನಗೆ. ನೋಡಿ, ಯುದ್ಧ ರಣರಂಗದಲ್ಲಿ, ರಣಭೂಮಿಯಲ್ಲಿ ಅರ್ಜುನನ ಆಸೆಗಳು, ಅರ್ಜುನನ ಜ್ಞಾನವನ್ನ ಕೊಟ್ಟಂತಹ ಕೃಷ್ಣ. ಅಂದ್ರೆ ಇದ್ರ ಅರ್ಥ, ಎಲ್ಲೋ ನಡೀತಾ ಇಲ್ಲ ಕುರುಕ್ಷೇತ್ರ ಯುದ್ಧ, ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ದೇಹದಲ್ಲೇ ನಡೀತಾ ಇದೆ ಅಲ್ವಾ? ಕೌರವರು ಅಂದ್ರೆ ಯಾರೋ ಬೇರೆಯವರಲ್ಲ ರೀ, ನಮ್ಮ ದುಷ್ಟ ಶಕ್ತಿಗಳು, ಕೆಟ್ಟ ಬುದ್ಧಿಗಳು ಏನ್ ಹೇಳ್ತೀವಿ ಅದು. ಪಾಂಡವರು ಅಂದ್ರೂ ಯಾರು ಅಲ್ಲ, ನಮ್ಮ ಪಂಚೇಂದ್ರಿಯಗಳನ್ನ ನಾವು ಕಂಟ್ರೋಲ್ ಮಾಡ್ಕೊಂಡಾಗ, ಅದ್ರಲ್ಲೂ ನಮ್ಮ ಮನಸ್ಸನ್ನ ನಾನು ನನ್ನ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಮಾಡ್ಬೇಕು. ಹೇಗ್ ಸರೆಂಡರ್ ಮಾಡ್ಬೇಕಂದ್ರೆ, ಎಸ್, ಇವತ್ ನನ್ ಕೈಲಿ ಏನೂ ಆಗ್ತಿಲ್ಲ ಭಗವಂತ, ನನ್ನ ಕೈಲಿ ಏನೇ ಆದ್ರೂ ಅದಕ್ಕೆ ಕಾರಣ ಮಾತ್ರ ನೀನೆ ಅಂತ, ಆ ರೀತಿ ಕಂಪ್ಲೀಟ್ ಸರೆಂಡರ್ ಆದಾಗ ನೀನು ಪರಮ ಪುರುಷನಾಗಿದ್ದೀಯಾ. ಹಾಗಾಗಿ ಆ ಪರಮ ಪುರುಷನ ಆ ರೂಪವನ್ನ ನಾನು ನೋಡ್ಬೇಕು. ಮನಸ್ಸೇ ಅಂದ್ರೆ ನೀನು ತಿಳಿಯುವುದು, ಯದಿ ಆದರೆ, ತತ್ ಅದು, ಶಕ್ಯಂ ಅಂದ್ರೆ ಸಾಧ್ಯ, ಮಯ ನನ್ನಿಂದ, ದೃಷ್ಟ್ಯಂ ನೋಡಲು, ಇತಿ ಎಂದು, ಪ್ರಭೋ ಪ್ರಭುವೇ, ಯೋಗ ಈಶ್ವರ ಸಕಲ ಯೋಗ ಶಕ್ತಿಯ ಸ್ವಾಮಿಯೇ, ತಥಾ ಆಗ, ಮೇ ನನಗೆ, ತ್ವಂ ನೀನು, ದರ್ಶಯ ತೋರಿಸು, ಆತ್ಮಾನಂ ನಿನ್ನನ್ನು, ಅವ್ಯಯಂ ಶಾಶ್ವತವಾದ. ಇಲ್ಲಿ ಅರ್ಜುನನನ್ನ ಮಗು ಅನ್ಬೇಕಾ, ಅರ್ಜುನನನ್ನ ಜ್ಞಾನಿ ಅನ್ಬೇಕಾ, ಆ ನಿಜವಾಗ್ಲೂ ನನಗೆ ತಿಳಿತಾ ಇಲ್ಲ. ಯಾಕೆ ಅಂತ ಅಂದ್ರೆ, 2ನೇ ಶ್ಲೋಕದಲ್ಲಿ ಅಷ್ಟೊಂದು ಬಡಬಡಾಯಿಸಿ ತನ್ನ ಆಸೆಯನ್ನ 3ನೇ ಶ್ಲೋಕದಲ್ಲಿ ಹೇಳಿದಂತಹ ಅರ್ಜುನ, 4ನೇ ಶ್ಲೋಕದಲ್ಲಿ ಎಷ್ಟು ಹಂಬಲ್ ಆಗಿ, ಅಂದ್ರೆ ಎಷ್ಟು ವಿನಯ ಪೂರ್ವಕವಾಗಿ, ಎಷ್ಟು ಏನಂತಾರೆ, ಏನೂ ಗೊತ್ತಿಲ್ವೇನೋ ಅಂತ ಮುಗ್ಧನಾಗಿ ಆತ ಕೇಳ್ತಾನಪ್ಪ ಅಂತ ಅಂದ್ರೆ, ನಿನ್ನ ಆ ರೂಪವನ್ನ ನಾನ್ ನೋಡ್ಬಹುದಾ ಅಂದ್ರೆ, ಮೊದ್ಲು ತೋರ್ಸು ಅಂತ ಅಂದ. ತೋರ್ಸೋದ್ರ ಜೊತೆಗೆ ಅವನೇ ಹೇಳ್ತಾ ಇದ್ದಾನೆ, ನನಗ್ ನೋಡೋದಿಕ್ಕಾಗತ್ತಾ? ಯಾಕಪ್ಪ ನೋಡೋದಿಕ್ಕಾಗತ್ತಾ ಅಂತ ಅಂದ್ರೆ, ನೀನು ಇಷ್ಟೊಂದು ವಸ್ತುವಿನಲ್ಲಿ ಕುತ್ಕೊಂಡ್ಬಿಟ್ಟಿದ್ಯಾ ಅಲ್ವಾ, ಆ ಬೆಳಕಿನ ರೂಪವನ್ನ ನಾನ್ ತೋರ್ಸು ಅಂತ ನೀನು ಕೇಳ್ಕೋಬಹುದು. ಆ ತೋರ್ಸು ಅಂತ ಕೇಳಿದ ತಕ್ಷಣ ನೀನು ತೋರಿಸ್ಬೋದು, ಆದ್ರೆ ನೀನು ತೋರ್ಸಿದ ತಕ್ಷಣ ನೋಡೋ ಶಕ್ತಿ ನನ್ಗಿದ್ಯಾ?
ನೋಡೋ ಶಕ್ತಿಯ ಜೊತೆಗೆ ಆ ಶಕ್ತಿ ನನಗಿದ್ಯಾ? ಅಂದ್ರೆ ಇಲ್ಲಿ ಶಕ್ತಿ ಇದೆಯಾ ಅಂತ ಭಗವಂತನಿಗೆ ಅವ್ನು ಕ್ವಶ್ಚನ್ ಮಾಡ್ತಾ ಇದ್ದಾನೆ. ಯಾಕೆ ಅಂತ ಅಂದ್ರೆ, ನಿನ್ನನ್ನ ನೋಡುವ ಶಕ್ತಿ ಅಥವಾ ನಿನ್ನ ರೂಪವನ್ನ ನೋಡೋ ಶಕ್ತಿ ನನಗಿದ್ರೆ ಮಾತ್ರ ನೀನ್ ತೋರ್ಸು, ಇಲ್ಲ ಅಂದ್ರೆ ಬೇಡ ಕಣಪ್ಪ. ನೋಡಿ, ಅಂದ್ರೆ ನೋಡ್ಬೇಕು ಅನ್ನೋ ಆಸೆ, ನೀನ್ ಏನೆಲ್ಲ ಹೇಳಿದ್ಯಾ ಅದೆಲ್ಲವೂ ನೆನಪಲ್ಲಿ ಇಟ್ಕೊಂಡಿದೀನಿ. ಐ ಆಮ್ ಎ ವೆರಿ ಗುಡ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ದಾನೆ. ಅದ್ರ ಜೊತೆ ಅವನು ಇಲ್ಲಿ ಹೇಳ್ತಾ ಇದ್ದಾನೆ, ನೀನ್ ಎಲ್ಲಾ ಜೀವಿನಲ್ಲಿದ್ಯಾ, ಎಲ್ಲದ್ರಲ್ಲಿ ಇದ್ಯಾ, ನಿನ್ 1% ಅಷ್ಟೇ ನಾನ್ ನಿನಗೆ ಹೇಳಿದ್ದು ಅಂತ ಹೇಳ್ತಿದ್ಯಾ. ಹಾಗಾಗಿ ನಿನ್ನ ಕಂಪ್ಲೀಟ್ ಆ ರೂಪವನ್ನ, ನಿನ್ನ ಆ ವಿಶ್ವರೂಪವನ್ನ ನಾನು ನೋಡ್ಬೇಕು. ನೋಡೋದಿಕ್ಕೆ ನನಗ್ ಸಾಧ್ಯನಾ? ಅಥವಾ ಆ ನೋಡೋ ಶಕ್ತಿಯನ್ನ ನೀನ್ ನನಗ್ ಕೊಡ್ತೀಯಾ? ನೀನ್ ಕೊಟ್ಟಾಗ ಮಾತ್ರ ನನಗೆ ನೋಡೋದಿಕ್ಕೆ ಸಾಧ್ಯ ಅಂತ ನನಗ್ ಗೊತ್ತು. ಹಾಗಾಗಿ ಆ ರೂಪದ ಚಿಂತನೆಯನ್ನ ನನಗೆ ತೋರ್ಸು. ಅದಕ್ಕೆ ನಾನು ಹೇಳಿದ್ದು, ಅವನು ಎಷ್ಟು ಮುಗ್ಧನಾಗಿ, ಎಷ್ಟು ಹಂಬಲ್ ಆಗಿ, ಎಷ್ಟು ವಿನಯಪೂರ್ವಕವಾಗಿ ಆತ ಕೇಳ್ತಾ ಇದ್ದಾನೆ, ನೀನನ್ನ ನೋಡ್ಬೋದಾ? ನನಗ್ ಶಕ್ತಿ ಇದೆಯಾ? ಅಥವಾ ನೀನೇ ನನಗೆ ಆ ಶಕ್ತಿ ಕೊಟ್ಟು ತೋರಿಸ್ತೀಯಾ? ಅಂದ್ರೆ ನಾನು ಹೇಳದ್ನಲ್ಲ, ಆ ಒಬ್ಬ ಪ್ರೇಯಸಿಗೆ ಪ್ರಿಯತಮ್ಮನನ್ನ ನೋಡ್ತಾಳೆ. ನೋಡಿದಾಗ ಅವಳಿಗೆ ಒಂದೇ ಒಂದು ಆಸೆ, ನೀನ್ ಬಿಟ್ಟು ಹೋಗಲ್ಲ ಅಲ್ವಾ ನನ್ಗನ್ನ? ನೀನ್ ನನ್ ಕೈ ಹಿಡ್ಕೊಂಡಿರ್ತೀಯ ಅಲ್ವಾ? ನನಗ್ ಕಷ್ಟ ಬಂದಾಗೆಲ್ಲ ನೀನ್ ಇರ್ತೀಯ ಅಲ್ವಾ? ಅಥವಾ ಈ ತರ ಪ್ರಾಬ್ಲಮ್ ಬರ್ತಾ ಇದೆಯಲ್ಲ, ಅದನ್ನ ನಾನ್ ಫೇಸ್ ಮಾಡ್ಬೋದಾ? ಅವಾಗ ನೀನ್ ನನಗ್ ಜೊತೆಗಿರ್ತೀಯ, ನೀನ್ ನನಗ್ ಅಡ್ವೈಸ್ ಮಾಡ್ತೀಯ ಅಂತ ಹೇಗೆ ಒಬ್ಬ ಪ್ರೇಯಸಿ ಕೇಳ್ತಾಳೆ, ಅದೇ ರೀತಿ ಇಲ್ಲಿ ಅರ್ಜುನನು ಕೇಳ್ತಾ ಇದ್ದಾನ. ನನಗ್ ನೋಡಕ್ಕಾಗತ್ತಾ? ನೋಡೋ ಶಕ್ತಿ ನನಗಿದ್ಯಾ? ನೋಡೋ ಶಕ್ತಿ ಕರುಣಿಸ್ತೀಯಾ? ನೀನ್ ನನಗ್ ತೋರಿಸ್ತೀಯಾ? ಅಲ್ವಾ? ಅಂದ್ರೆ ಇನ್ನಷ್ಟು ಮತ್ತಷ್ಟು ಹೇಗೆ ಸರೆಂಡರ್ ಆಗ್ಬೇಕು ಅನ್ನೋದನ್ನ ನಾವು ಅರ್ಜುನನಿಂದ ತಿಳ್ಕೋಬೇಕು ಅಂತ ಅನ್ಸುತ್ತೆ. ಅಂದ್ರೆ ಅವನು ಪರಾಕ್ರಮಶಾಲಿ. ಅದ್ರ ಜೊತೆ ಅವನು ಭಗವಂತನ ಗೆಳೆಯ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಪಾರ್ಥ ಅಂತ ಕರಿತಾ ಇದ್ದಿದ್ದು ಕೃಷ್ಣ ಮಾರ್ಥ. ಅಂದ್ರೆ ದೇ ಆರ್ ವೆರಿ ಕ್ಲೋಸ್ ಅಂತ ಹೇಳ್ತಾರೆ. ಅಷ್ಟೆಲ್ಲ ಆತ್ಮೀಯತೆ ಇದ್ರೂ ಸಹ ತನ್ನ ಬೌಂಡ್ರಿಯನ್ನ, ತನ್ನ ಲಿಮಿಟ್ನ ಆತ ತಿಳ್ಕೊಂಡಿದ್ದಾನೆ. ಹೌದು, ಇದ್ಯಾವುದು ನನ್ನಿಂದ ಸಾಧ್ಯ ಇಲ್ಲ ಕಣಪ್ಪ. ಏಕೆಂದ್ರೆ ನಿನ್ನ 0.1% ಅಂತ ನೀನೇನು ಥಿಯರಿಟಿಕಲಿ ಹೇಳ್ದೆ, ಅದನ್ನ ನಾನ್ ನೋಡೋ ಶಕ್ತಿ ಇದೆಯಾ? ನೀನ್ ಕೊಡ್ತೀಯಾ? ನಾನ್ ನೋಡ್ಬೇಕು. ನಾನು ಅದಕ್ಕೆ ಹೇಳಿದ್ದು, ಹಿ ಸೋ ಹಂಬಲ್. ಅದ್ರ ಜೊತೆಗೆ ಭಗವಂತ ಯಾವ ರೀತಿ ಅವನಿಗೆ ವಿವರಣೆಯನ್ನ ಕೊಡ್ತಾನೆ ಅನ್ನೋದನ್ನ ಮುಂದಿನ 4 ಶ್ಲೋಕದಲ್ಲಿ ನಾವು ತಿಳ್ಕೊಳ್ಳೋಣ. ಯಾಕೆಂದ್ರೆ ಅವನಿಗೆ ನಿಜವಾಗ್ಲೂ ಅರ್ಜುನನಿಗೆ ತಿಳ್ಕೊಳ್ಳೋ ಮನಸ್ಸಿದೆಯಾ? ಅಥವಾ ಭಗವಂತ ನಿಜವಾಗ್ಲೂ ತೋರಿಸ್ತಾನ ಆ ರೂಪವನ್ನ ಅಂತ, ಆ ವಿಶ್ವರೂಪ ದರ್ಶನಕ್ಕೆ ನಾವು ಸಹ ಕಾಯಬೇಕು. ಅದರ ಜೊತೆ ಇಲ್ಲಿ ಮುಂದಿನ 4 ಶ್ಲೋಕಗಳು ಭಗವಾನ್ ಉವಾಚ ಅಂತ ಬರ್ತಾ ಹೋದ್ರೆ, ಮುಂದೆ ಸಂಜಯನೂ ಸಹ ಮಾತಾಡ್ತಾನೆ. ಸಂಜಯ ನಮಗೆ ಮೊದಲ ಅಧ್ಯಾಯದಲ್ಲಿ ಮಾತಾಡಿದ್ದ, ನಂತರ ಈ ವಿಶ್ವರೂಪ ದರ್ಶನದಲ್ಲೂ ಸಹ ಮಾತಾಡ್ತಾನೆ. ಅವನ ಸಂಶಯಗಳೇನಿದೆ ಎಲ್ಲವುಗಳನ್ನ ತಿಳ್ಕೊಳ್ಳೋಣ. ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆ ನಾವು ಅಷ್ಟೇ ಅರ್ಜುನನ ಹಾಗೆ ಆ ತುಂಬಾ ಹಂಬಲ್ ಆಗಿರೋಣ. ಯಾಕೆ ಅಂತ ಅಂದ್ರೆ, ನಾವು ಎಷ್ಟೇ ಹಂಬಲ್ ಆಗಿರ್ತೀವೋ, ಅಯ್ಯೋ ನನಗೆ ಏನೂ ಗೊತ್ತಿಲ್ಲ, ನೀನ್ ಹೇಳ್ಕೊಡು. ನೋಡಿ, ಆದ್ರೆ ನನಗೇನೂ ಗೊತ್ತಿಲ್ಲ ಅನ್ನೋದ್ರ ಜೊತೆ ನೀನೇನೆಲ್ಲ ಹೇಳಿದ್ಯಾ ಅಷ್ಟನ್ನು ನೆನಪಿಟ್ಕೊಂಡಿದೀನಿ ಅನ್ನೋದನ್ನು ಸಹ ಅವನು ತೋರಿಸ್ದ ಅಲ್ವಾ? ಏನೂ ಗೊತ್ತಿಲ್ಲಪ್ಪ, ಹಂಬಲ್ ಅಂದ ತಕ್ಷಣ ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತಾನೂ ಹೇಳ್ತಾ ಹೋಗ್ತಾರೆ. ಆ ರೀತಿ ಆಗಿಲ್ಲ ಅರ್ಜುನ. ಎಲ್ಲ ಹೇಳ್ತಾ ಇದ್ದಾನೆ, ನೋಡು ನೀನ್ ಈ ಅಧ್ಯಾಯದಲ್ಲಿ ಹೀಗೆ ಹೇಳಿದೆ, ಈ ಅಧ್ಯಾಯದಲ್ಲಿ ಹೀಗೆ ಹೇಳಿದೆ, ನನಗೆಲ್ಲವೂ ನೆನಪಿದೆ. ಅದ್ರ ಜೊತೆ ಇದೆಲ್ಲ ಒಂದು ಥಿಯರಿಟಿಕಲಿ ಆಯ್ತು, ನಾನು ಪ್ರಾಕ್ಟಿಕಲಿ ನಾನು ನಿನ್ನ ನೋಡ್ಬೇಕು. ಇಬ್ರು ಪ್ರೇಮಿಗಳು ಪರಿಚಯ ಆದಾಗ್ಲೂ ಹಾಗೆ ಅಲ್ವಾ? ನಾನು ಒಂದ್ಸಲ ನಿನ್ನ ನೋಡ್ಬೋದಾ ಅಂತ ಹೇಗೆ ಅವರ ಪ್ರೀತಿಯನ್ನ ವ್ಯಕ್ತಪಡಿಸ್ತಾರೆ. ನಾನಿಲ್ಲಿ ಯಾಕೆ ಪ್ರೇಮಿಗಳು ಅಥವಾ ಅಪ್ಪ ಅಪ್ಪ ಅಮ್ಮ ಅಥವಾ ಮಕ್ಕಳು ಈ ರೀತಿ ಎಲ್ಲ ಎಕ್ಸಾಂಪಲ್ಸ್ ಯಾಕೆ ಬರುತ್ತೆ ಅಂತ ಅಂದ್ರೆ, ಇಲ್ಲಿ ಭಕ್ತಿ ಅಂದ್ರೇನೆ ಪ್ರೀತಿ. ಹಾಗಾಗಿ ಆ ಎಲ್ಲ ಭಾವಗಳೂ ಸಹ ಪ್ರೀತಿನೇ. ಆ ಪ್ರೀತಿಯಲ್ಲಿ
ಭಗವಂತ ಇರ್ತಾನೆ. ಹಾಗಾಗಿ ಭಕ್ತಿ ಅಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾವ್ ಇನ್ನಷ್ಟು ಮತ್ತಷ್ಟು ಅವನನ್ನ ನಿಸ್ವಾರ್ಥವಾಗಿ, ನಿಷ್ಕಾಮನೆಯಿಂದ ಅವನನ್ನ ಪ್ರೀತಿಸ್ಬೇಕು ಅಷ್ಟೇ. ಆ ಪ್ರೀತಿಸೋ ಶಕ್ತಿನೂ ಅವನೇ ಕೊಡ್ಲಿ ನಮ್ಮನ್ನ. ಯಾಕೆ ಅಂದ್ರೆ ಅವನು ಕೊಟ್ರೆ ಮಾತ್ರ ನಾವು ಅವನನ್ನ ಪ್ರೀತಿಸೋದಕ್ಕೆ ಸಾಧ್ಯ. ಅದೇ ರೀತಿ ಅರ್ಜುನನು ಅಷ್ಟೇ, ಭಗವಂತ ನಾನ್ ನಿನ್ನ ನೋಡ್ಬೇಕು, ಆ ನೋಡು ದೃಷ್ಟಿಕೋನವನ್ನ ನೀನ್ ನನಗ್ ಕೊಡ್ತೀಯಾ, ಆ ಶಕ್ತಿಯನ್ನ ಕೊಡ್ತೀಯಾ, ಅಥವಾ ಆ ನಿನ್ನನ್ನ ನೋಡಿದಾಗ ಅದನ್ನ ಸ್ವೀಕಾರ ಮಾಡುವಂತಹ ಆ ಶಕ್ತಿಯನ್ನು ಸಹ ನೀನೇ ನನಗೆ ಕೊಡು ಅಂತ ಹೇಳಿ ಅವನು ಕಂಪ್ಲೀಟ್ ಸರೆಂಡರ್ ಆಗ್ತಿದ್ದಾನೆ. ಸೊ ನೆಕ್ಸ್ಟ್ ಭಗವಂತ ಏನ್ ಹೇಳ್ತಾನೆ ಅಂತ ಸ್ವಲ್ಪ ಕಾದ್ಬಿಟ್ಟು ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ಯಾಕೆಂದ್ರೆ ಸ್ವಲ್ಪ ಭಗವಂತ ಏನ್ ಹೇಳ್ದ ಅನ್ನೋ ಕ್ಯೂರಿಯಾಸಿಟಿ ನಮ್ಮಲ್ಲೂ ಇರ್ಬೇಕು. ಸೊ ಹಾಗಾಗಿ ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ನಮ್ಮನ್ನು ಅಷ್ಟೇ ಅರ್ಜುನನ ಹಾಗೆ ನಿನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡು. ಹಾಗೆ ಅರ್ಜುನ ಹೇಗೆ ನನ್ನ ಅಹಂಕಾರ ಕಳೆದು ಹೋಯ್ತು ಅಂತ ಹೇಳ್ತಿದ್ದಾನೋ, ನಿಜಕ್ಕೂ ಸಹ ನಮ್ಮ ಅಹಂಕಾರವನ್ನು ಸಹ ನೀನೇ ಕಳಿ ಸ್ವಾಮಿ. ಯಾಕೆಂದ್ರೆ ನಾವೆಲ್ಲರೂ ಮಾನವರು, ನಮ್ಗೆ ಇನ್ನೂ ಅರ್ಜುನನಷ್ಟು ಶಕ್ತಿ ಇಲ್ಲ. ನಮ್ಮ ಮನಸ್ಸಿಗೂ ಸಹ ಆ ಶಕ್ತಿಯನ್ನ ಕೊಡು ಅಂತ ಭಗವಂತನಿಗೆ ಕಂಪ್ಲೀಟ್ ಸರೆಂಡರ್ ಆಗೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.